ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಕನ್ಯಾ ಪರಮೇಶ್. ಎಲ್ಲೋ ಒಂದು ಕಡೆ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಯುದ್ಧ ಈಗ ಆಲ್ರೆಡಿ ಸಾಕಷ್ಟು ಸಮಸ್ಯೆಗಳನ್ನ ಉಲ್ಬಣ ಮಾಡಿದೆ. ಒಂದ್ ಕಡೆನಲ್ಲಿ ಸಂಧಾನ ಕಾರ್ಯಕ್ರಮ ಕೂಡ ನಡೀತಾ ಇದೆ, ಅಂದ್ರೆ ಸಭೆ ನಡೆಸ್ತಾ ಇದ್ದಾರೆ, ಅದು ಕೂಡ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ. ಹಾಗಾಗಿ ಅಲ್ಲಿ ವೇದಿಕೆ ಸಿದ್ಧ ಆಗಿರುವಂತದ್ದು ಸಂಧಾನ ಸಭೆಗೆ. ಏನಾಗ್ತಾ ಇದೆ ನಿಜಕ್ಕೂ ಕೂಡ ಡೊನಾಲ್ಡ್ ಟ್ರಂಪ್ ಅವರು ಏನ್ ಮಾಡೋದಕ್ಕೆ ಹೊರಟಿದ್ದಾರೆ, ಅವರ ಆಲೋಚನೆಗಳಲ್ಲಿ ಎಲ್ಲೋ ಒಂದ್ ಕಡೆ ಕ್ಲಾರಿಟಿ ಅನ್ನೋದು ಇಲ್ವೇ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂತದ್ದು. ಯಾಕಂತ ಅಂದ್ರೆ ಪಾಕಿಸ್ತಾನವನ್ನ ಕರೆದುಕೊಂಡ್ಬಂದು ಮಧ್ಯಸ್ಥಿಕೆಯನ್ನ ವಹಿಸ್ತಾರೆ, ಅದು ಕೂಡ ಸಂಧಾನ ಸಭೆಯನ್ನ ಮಾಡ್ತಾರೆ ಅಂತ ಅಂದ್ರೆ ಏನ್ ಹೇಳ್ಬೇಕು ಇವ್ರಿಗೆ? ಸಾವಿರಾರು ಜನರ ಸಾವಿಗೆ ಕಾರಣ ಆಗಿತ್ತು ಈ ಮಧ್ಯಪ್ರಾಚ್ಯದ ಒಂದೇ ಒಂದು ಯುದ್ಧ. ಜೊತೆಯಲ್ಲಿ ಜಾಗತಿಕ ಇಂಧನ ಸಮಸ್ಯೆಯನ್ನ ಕೂಡ ಎಲ್ಲಾ ಕಡೆನೂ ಕೂಡ ಈ ಒಂದು ಸಮಸ್ಯೆ ಅನ್ನೋದೇನಿತ್ತು ಅದು ಕೂಡ ಪಸರಿಸಿದಂಥದ್ದು. ಹಾಗಾಗಿ ಇವಾಗ ನಡೀತಾ ಇರುವಂತಹ ಸಂಧಾನ ಸಭೆ ಏನಾಗಬಹುದು, ಜೊತೆಯಲ್ಲಿ ನಿಜವಾಗ್ಲೂ ಕೂಡ ಈ ಒಂದು ಸಂಧಾನ ಸಭೆಯನ್ನ ನಿಜಕ್ಕೂ ಕೂಡ ಮಾಡ್ತಿದ್ದಾರಾ ಅಥವಾ ಇದರ ಹೊಳಸಂಚು ಅನ್ನೋದೇನಾದ್ರೂ ಇದೆಯಾ? ಸುಮ್ಮನೆ ಟೈಮ್ ಅನ್ನ ತೆಗೆದುಕೊಳ್ಳೋದಕ್ಕೆ, ಟೈಮ್ ಅನ್ನ ಗ್ರಾಬ್ ಮಾಡೋದಕ್ಕೋಸ್ಕರ ಡೊನಾಲ್ಡ್ ಟ್ರಂಪ್ ಅವರು ಕದನ ವಿರಾಮವನ್ನ ಘೋಷಣೆ ಮಾಡಿದ್ದಂಥದ್ದು 2 ವಾರಗಳ ಕಾಲ. ಇದೆಲ್ಲ ಕುರಿತಾಗಿ ಚರ್ಚೆ ಮಾಡ್ತಾ ಹೋಗೋಣ. ಇವತ್ತಿನ ಚರ್ಚೆಯ ವಿಷಯ ಕದನ ಸಂಧಾನ. ಎಸ್ ನೋಡಿ, ಒಂದ್ ಕಡೆನಲ್ಲಿ ಪಾಕಿಸ್ತಾನ ಹಾಗೂ ಇರಾನ್, ಅಮೆರಿಕ, ಇನ್ನೊಂದ್ ಕಡೆನಲ್ಲಿ ಇದರ ಮಧ್ಯದಲ್ಲಿ ಸ್ಕ್ರಿಪ್ಟೆಡ್ ಒಂದು ಸಭೆ ಕೂಡ ನಡೀತಾ ಇದೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂತದ್ದು ಬೇಕು ಅಂತಲೇ ಕದನ ವಿರಾಮವನ್ನ ಘೋಷಣೆ ಮಾಡಿದ್ದು, ಬೇಕು ಅಂತಾನೆ ಇದೀಗ ಸಂಧಾನ ಸಭೆಯನ್ನ ಮಾಡ್ತಾ ಇರೋದು ಅಂತ ನಮಗೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂತದ್ದು. ಯಾಕಂತ ಅಂದ್ರೆ ಒಂದ್ ಕಡೆನಲ್ಲಿ ಅಮೆರಿಕಾದಲ್ಲಿದ್ದಂತಹ ಕೆಲವೊಂದಷ್ಟು ಶಸ್ತ್ರಾಸ್ತ್ರಗಳಾಗಿರ್ಬೋದು ಅಥವಾ ಆರ್ಥಿಕವಾಗಿ ನಷ್ಟ ಕೂಡ ಅನುಭವಿಸ್ತಾ ಇತ್ತು ಅಮೆರಿಕ. ಹಾಗಾಗಿ ಅದೆಲ್ಲವನ್ನ ಕೂಡ ಓವರ್ಕಮ್ ಮಾಡೋದಕ್ಕೆ ಸಮಯ ಅಂತೂ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಬೇಕೇ ಬೇಕಾಗಿತ್ತು. ಯಾಕಂತ ಅಂದ್ರೆ ಆಲ್ರೆಡಿ ಕೆಲವೊಂದಷ್ಟು ಪ್ರದೇಶಗಳ ಮೇಲೆ ದಾಳಿಯನ್ನ ಕೂಡ ಮಾಡಿತ್ತು ಇರಾನ್, ಅಲ್ಲಿ ಸರ್ವನಾಶ ಆಗಿತ್ತು ನೌಕಾ ನೆಲೆಗಳು. ಆ ಸಂದರ್ಭದಲ್ಲಿ ಬೇಕಾಗಿತ್ತು, ಹಾಗಾಗಿ ಸಂಧಾನ ಸಭೆಯನ್ನ ನಡೆಸಲಾಗ್ತಾ ಇದೆ. ಈ ಕುರಿತಾಗಿ ಒಂದು ಬ್ರೇಕಿಂಗ್ ಇದೆ, ನೋಡ್ತಾ ಹೋಗೋಣ. ಮಧ್ಯಪ್ರಾಚ್ಯದ ಮಹಾಯುದ್ಧಕ್ಕೆ ಫುಲ್ ಸ್ಟಾಪ್ ಬೀಳುತ್ತಾ ಹಾಗಾದ್ರೆ? ಸಂಧಾನ ಸಭೆ ನಡೀತಾ ಇದೆ ಇಸ್ಲಾಮಾಬಾದ್ನಲ್ಲಿ. ಸಂಧಾನ ಯುದ್ಧಕ್ಕೆ ಮುಕ್ತಿ ಸಿಗುತ್ತಾ? ಮಹಾಯುದ್ಧದ ಕಾರ್ಮೋಡ ಸರಿದು ಶಾಂತಿ ಮೂಡುತ್ತಾ ಹಾಗಾದ್ರೆ? ಕುತೂಹಲದ ಕೇಂದ್ರ ಬಿಂದುವಾಗಿದೆ ಸೆರೆನಾ ಹೋಟೆಲ್. ಮಧ್ಯಪ್ರಾಚ್ಯದ ಮಹಾಯುದ್ಧಕ್ಕೆ ಫುಲ್ ಸ್ಟಾಪ್ ಬೀಳುತ್ತಾ? ಇಸ್ಲಾಮಾಬಾದ್ನಲ್ಲಿ ಮೇಕ್ ಆರ್ ಬ್ರೇಕ್ ಸಂಧಾನ ಶುರುವಾಗಿದೆ. ಜೆಡಿ ವ್ಯಾನ್ಸ್ ಮತ್ತು ಇರಾನ್ ಪ್ರತಿನಿಧಿಗಳ ನಡುವೆ ಮೀಟಿಂಗ್ ನಡೀತಾ ಇದೆ. ಯುದ್ಧದ ಮುಕ್ತಿಗೆ ಇಸ್ಲಾಮಾಬಾದ್ನಲ್ಲಿ ಬ್ಲೂ ಪ್ರಿಂಟ್ ಸಿದ್ಧವಾಗಿದ್ಯಾ? ಹಾಗಾದ್ರೆ ಫುಲ್ ಸ್ಟಾಪ್ ಅನ್ನೋದು ಈ ಒಂದು ಯುದ್ಧಕ್ಕೆ ಬೀಳುತ್ತಾ ಅಥವಾ ಇನ್ನೂ ಕೂಡ ಮುಂದುವರಿಯುತ್ತಾ ಗೊತ್ತಾಗ್ತಾ ಇಲ್ಲ. ಮಹಾಯುದ್ಧದ ಕಾರ್ಮೋಡ ಸರಿದು ಶಾಂತಿ ಮೂಡುತ್ತಾ? ಎಲ್ಲಾ ಕಡೆನೂ ಕೂಡ ಶಾಂತಿ ಕೆಟ್ಟು ಹೋಗ್ಬಿಟ್ಟಿದೆ ಈಗ ಆಲ್ರೆಡಿ. ಪ್ರತಿಯೊಬ್ರು ಕೂಡ ಇದರಿಂದ ನರಕ ಯಾತನೆಯನ್ನ ಕೂಡ ಪಡ್ತಾ ಇದ್ರು. ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ನಡೀತಾ ಇರುವಂತಹ ಒಂದು ಸಂಧಾನ ಸಭೆ ಹೆಂಗಿದೆ ಅಂತ ಅಂದ್ರೆ ಪರಿಸ್ಥಿತಿ, ಭಾರತದಲ್ಲಿ ಕೊರೋನಾ ಸಮಯದಲ್ಲಿ ಲಾಕ್ಡೌನ್ ಅನ್ನ ಮಾಡಲಾಗಿತ್ತು ಗೊತ್ತಲ್ವಾ? ಆ ಒಂದು ಪರಿಸ್ಥಿತಿ ಇದೀಗ ಇಸ್ಲಾಮಾಬಾದ್ ನಲ್ಲಿ ಇರುವಂತದ್ದು. ಯಾಕಂತ ಅಂದ್ರೆ ಪೂರ್ತಿಯಾಗಿ ಸರ್ಕಾರಿ ರಜೆಯನ್ನ ಘೋಷಣೆ ಮಾಡಿದ್ದಾರೆ. ಇನ್ನೊಂದ್ ಕಡೆನಲ್ಲಿ ಲಾಕ್ ಡೌನ್ ಅನ್ನ ಕೂಡ ಮಾಡಿರುವಂತದ್ದು. ಅಷ್ಟರ ಟೈಟ್ ಸೆಕ್ಯೂರಿಟಿನಲ್ಲಿ ಇದೀಗ ಸಂಧಾನ ಸಭೆ ಮಾಡ್ಲಾಗ್ತಾ ಇದೆ. ಯಾಕಂತ ಅಂದ್ರೆ ಪಾಕಿಸ್ತಾನ ಈಗ ಆಲ್ರೆಡಿ ಭಯೋತ್ಪಾದಕರ ನೆಲೆ ಆಗೋಗ್ಬಿಟ್ಟಿದೆ, ಅಲ್ಲಿ ಹೆಚ್ಚಿನದಾಗಿರುವಂತದ್ದು. ಯಾವ ಟೈಮಲ್ಲಿ ಇಸ್ರೇಲ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಪಾಕಿಸ್ತಾನಕ್ಕೆ ಗೊತ್ತಿಲ್ಲ. ಹಾಗಾಗಿ ಟೈಟ್ ಸೆಕ್ಯೂರಿಟಿಯನ್ನ ಅಲ್ಲಿ ಅಳವಡಿಸಿದೆ. ಸುಮಾರು ಜನರು ಯೋಧರು ಅಲ್ಲೇ ನಿಂತಿದ್ದಾರೆ. ಕೇವಲ ಭೂಮಿ ಮೇಲಷ್ಟೇ ಅಲ್ಲ, ಆಕಾಶದಲ್ಲೂ ಕೂಡ ಯುದ್ಧ ವಿಮಾನಗಳು ಹಾರಾಟವನ್ನ ಮಾಡ್ತಾ ಇದ್ದಾವೆ. ಯಾಕಂದ್ರೆ ಯಾವ ಸಮಯದಲ್ಲಿ ಏನಾಗುತ್ತೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಹೈ ವೋಲ್ಟೇಜ್ ಸಭೆ ನಡೀತಾ ಇರುವಂಥದ್ದು, ಅದು ಕೂಡ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ. ಆದ್ರೆ ಅಮೆರಿಕ ಮಾತ್ರ ಸಂಧಾನದ ನಿಯೋಗಕ್ಕೆ ಇರಾನ್ ಈಗ ಶಾಕ್ ಆಗಿದೆ. ಯಾಕಂತ ಅಂದ್ರೆ ಅಮೆರಿಕ ಒಂದು ನಿಯೋಗವನ್ನ ಕಳಿಸಿತ್ತು, ಆ ಒಂದು ನಿಯೋಗವನ್ನ ನೋಡ್ತಾ ಇದ್ರೆ ಅಮೆರಿಕ ಕೂಡ ಶಾಕ್ ಆಗಿರುವಂತದ್ದು. ಇನ್ನೊಂದ್ ಕಡೆನಲ್ಲಿ ಇರಾನ್ ಕೂಡ ಶಾಕ್ ಆಗಿದೆ. ಜೊತೆಯಲ್ಲಿ ತಗಾದಿಯನ್ನ ಕೂಡ ತೆಗೆದಿತ್ತು. ಅವ್ರು ಬೇಡ ಇವ್ರು ಬೇಕು, ನಮ್ಗೆ ಅವ್ರ ಜೊತೆ ನಾವು ನಿಂತ್ಕೊಳ್ಳಲ್ಲ, ಅವ್ರಿದ್ರೆ ನಾವು ಈ ಒಂದು ಸಭೆಯನ್ನ ಮಾಡೋದಿಲ್ಲ ಅಂತ ಕೂಡ ಹೇಳ್ತಾ ಇತ್ತು. ಅಮೆರಿಕಾದಿಂದ ಬಂದಂತಹ ವೈಸ್ ಪ್ರೆಸಿಡೆಂಟ್ ಆಗಿರುವಂತಹ ಜೆಡಿ ವ್ಯಾನ್ಸ್ ಜೊತೆ ಮಾತ್ರ ನಾವು ಸಂಧಾನ ಸಭೆಯನ್ನ ಮಾಡ್ತೀವಿ, ಅದನ್ನ ಹೊರತುಪಡಿಸಿ ಬೇರೆ ಯಾರು ಬೇಡ ನಮ್ಗೆ. ಅವ್ರ ಜೊತೆನಲ್ಲಿ ಸ್ಟೀವ್ ವಿಟ್ಕಾಫ್ ಕೂಡ ಹೋಗಿದ್ರು, ಕುಶ್ನರ್ ಕೂಡ ಹೋಗಿದ್ರು. ಅವ್ರಿಬ್ರು ಬೇಡ ಅಂತ ಇರಾನ್ ಹೇಳ್ತಾ ಇರುವಂತದ್ದು. ನಮಗೆ ಬೇಕಾಗಿರುವಂತದ್ದು ಅಮೆರಿಕದ ವೈಸ್ ಪ್ರೆಸಿಡೆಂಟ್ ಆಗಿರುವಂತಹ ಜೆಡಿ ವ್ಯಾನ್ಸ್ ಅವ್ರು ಅಷ್ಟೇ ಬೇಕು, ಇನ್ಮಿಕ್ದವ್ರು ಯಾರು ಬೇಡ ಅಂತ ಇದೀಗ ಇರಾನ್ ಹೇಳ್ತಾ ಇದೆ. ಹಾಗಾಗಿ ಟೈಟ್ ಸೆಕ್ಯೂರಿಟಿ ಕೂಡ ಇದೆ. ಇನ್ನೊಂದ್ ಕಡೆನಲ್ಲಿ ಅಮೆರಿಕ ಹಾಗೂ ಇಸ್ರೇಲ್ ಇಬ್ರು ಕೂಡ ಒಂದ್ ರೀತಿನಲ್ಲಿ ಫ್ರೆಂಡ್ಸ್. ಆದ್ರೆ ಈ ಸಂದರ್ಭದಲ್ಲಿ ಇಸ್ರೇಲ್ ಮಾತ್ರ ಅಮೆರಿಕದ ಮಾತನ್ನ ಕೇಳ್ತಾ ಇರುವಂತಹ ಲಕ್ಷಣಗಳು ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಹಂಗೇನಾದ್ರೂ ಕೇಳಿದ್ರೆ
ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು 2 ವಾರಗಳ ಕಾಲ ಕದನ ವಿರಾಮವನ್ನ ಘೋಷಣೆ ಮಾಡಿದಂತಹ ಸಂದರ್ಭದಲ್ಲಿ ಅದಕ್ಕೆ ಇಸ್ರೇಲ್ ಒಪ್ಕೊಳ್ಬೇಕಾಗಿತ್ತು, ಆದ್ರೆ ಒಪ್ಕೊಂಡಿಲ್ಲ. ಎಸ್, ಅಮೆರಿಕಾದ ವೈಸ್ ಪ್ರೆಸಿಡೆಂಟ್ ಆಗಿರುವಂತಹ JD ವ್ಯಾನ್ಸ್ ಅವರು ಈ ಕುರಿತಾಗಿ ಮಾತನಾಡಿದ್ದಾರೆ. ಬನ್ನಿ ಕೇಳಿಸ್ಕೊಂಬರೋಣ. I think it's going to be. We're looking forward to the negotiation. It's going to be positive. We'll of course see, as the President of the United States said, if the Iranians are willing to negotiate in good faith, we're certainly willing to extend the open hand. If they're going to try to play us, then they're going to find that the negotiating team is not that receptive. So we're going to try to have a positive negotiation. The President has gave us some pretty clear guidelines, and we're going to see. So I hope you guys have a safe flight. We'll certainly take some questions later on, but for now, let's get on the plane and hit the road. Thank you. ಎಸ್, ನೋಡಿ, ಈಗ ಆಲ್ರೆಡಿ ಅಮೆರಿಕಾದ ವೈಸ್ ಪ್ರೆಸಿಡೆಂಟ್ ಆಗಿರುವಂತಹ JD ವ್ಯಾನ್ಸ್ ಅವರು ಮಾತನಾಡಿದ್ದನ್ನ ನಾವು ಗಮನಿಸಿದ್ವಿ. ಸಂಧಾನ ಸಭೆಗೆ ಹೋಗ್ತಾ ಇದ್ದೀವಿ, ಏನಾಗುತ್ತೆ ಅನ್ನೋದನ್ನ ನೋಡೋಣ ಅಂತ ಅವ್ರು ಹೇಳಿದಂಥದ್ದು. ಯಾಕಂತ ಅಂದ್ರೆ ಇರಾನ್ ಕೂಡ ನಮ್ಗೆ ಅವರೇ ಬೇಕು, ಸಂಧಾನ ಸಭೆಯಲ್ಲಿ ಅವ್ರು ಇರಬೇಕು, ಅವರನ್ನ ಬಿಟ್ಟು ಅಮೆರಿಕಾದ ನಿಯೋಗ ಏನ್ ಕಳಿಸಿದೆ ಇನ್ನಿಬ್ರನ್ನ, ಸ್ಟೀವ್ ವಿಟ್ಟಾಫ್ ಆಗಿರ್ಬೋದು, ಕುಶ್ನರ್ ಆಗಿರ್ಬೋದು, ಅವರಿಬ್ರು ಕೂಡ ಬೇಡ ಅಂತ ಇರಾನ್ ಕೂಡ ಅಪೋಸನ ಮಾಡಿತ್ತು. ಹಾಗಾಗಿ ಈ ಸಂದರ್ಭದಲ್ಲಿ JD ವ್ಯಾನ್ಸ್ ಅವರು ಮಾತನಾಡಿದ್ದನ್ನ ಗಮನಿಸಿದ್ರೆ ಎಲ್ಲೋ ಒಂದ್ ಕಡೆ ಸಂಧಾನ ಸಭೆ ಮುಕ್ತಾಯ ಆಗುತ್ತಾ, ಇದಕ್ಕೆ ಏನಾದ್ರೂ ಬ್ರೇಕ್ ಬೀಳುತ್ತಾ ಅಥವಾ ಇದು ಕಂಟಿನ್ಯೂ ಆಗುತ್ತಾ ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ. ಇಡೀ ವಿಶ್ವದ ಕಣ್ಣು ಮಾತ್ರ ಇದೀಗ ಇಸ್ಲಾಮಾಬಾದ್ ಕಡೆನಲ್ಲಿದೆ. ಪಾಪಿ ಪಾಕಿಸ್ತಾನವನ್ನ ಯಾರು ಕೂಡ ಮೂಸ್ ನೋಡ್ತಾ ಇರಲಿಲ್ಲ. ಅದರ ರಾಜಧಾನಿ ಇರಲಿ ಬಿಡಿ, ಪಾಪಿ ಪಾಕಿಸ್ತಾನ ಅಂತಾನೆ ಬೈಕೊಳ್ತಾ ಇದ್ರು. ಆದ್ರೆ ಇದೀಗ ಮಧ್ಯಸ್ಥಿಕೆಯನ್ನ ವಹಿಸಿದೆ ಪಾಪಿ ಪಾಕಿಸ್ತಾನ. ಈ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಅಲ್ಲಿ ಟೈಟ್ ಸೆಕ್ಯೂರಿಟಿ ಕೂಡ ಇರುವಂತದ್ದು. ಹಾಗಾಗಿ ಸಂಧಾನ ಸಭೆ ನಡೀತಾ ಇದೆ, ಏನಾಗುತ್ತೆ ಅನ್ನುವಂತಹ ಕುತೂಹಲ ಎಲ್ಲರನ್ನ ಕೂಡ ಕಾಡ್ತಾ ಇರುವಂತದ್ದು. ಟ್ರಂಪ್ ಟೀಮ್ ನಲ್ಲಿ ಬಿರುಕು ಮೂಡಿಸೋದಕ್ಕೆ ಇರಾನ್ ಏನಾದ್ರೂ ಸ್ಕೆಚ್ ಹಾಕಿದ್ಯಾ ಅಥವಾ ಏನಾಗ್ತಾ ಇದೆ? ಒಂದ್ ಕಡೆನಲ್ಲಿ ಟ್ರಂಪ್ ಟೀಮ್ ನಲ್ಲಿ ಈಗ ಆಲ್ರೆಡಿ ಇಸ್ರೇಲ್ ಕೂಡ ಇರುವಂತದ್ದು, ಅದು ಕೂಡ ಫ್ರೆಂಡ್ಶಿಪ್ ಇದೆ ಅವರಿಬ್ರು ಮಧ್ಯದಲ್ಲಿ. ಹಾಗಾಗಿ ಏನಾಗುತ್ತೆ ಏನು ಅನ್ನೋದು ಕುತೂಹಲನ್ನ ಎಡೆ ಮಾಡಿಕೊಟ್ಟಿರುವಂಥದ್ದು. ಎಸ್, ಈ ಕುರಿತಾಗಿ ಚರ್ಚೆ ಮಾಡ್ತಾ ಹೋಗೋಣ. ನಮ್ಮ ಜೊತೆ ಗೆಸ್ಟ್ ಜಾಯ್ನ್ ಆಗ್ತಾರೆ. ನಾನು ಗೆಸ್ಟ್ಗಳನ್ನ ವೆಲ್ಕಮ್ ಮಾಡ್ಕೊಳ್ತೀನಿ. ಪ್ರೊಫೆಸರ್ ಕೇಶವ್ ಸರ್, ಎಕನಾಮಿಕ್ ಸ್ಪೆಷಾಲಿಸ್ಟ್ ಇವರು, ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅದರ ಜೊತೆಯಲ್ಲಿ ಹನುಮೇಶ್ ಯಾವಗಲ್ ಅವರು, ರಾಜಕೀಯ ವಿಶ್ಲೇಷಕರು, ಅವರನ್ನ ಕೂಡ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಇಬ್ಬರಿಗೂ ಕೂಡ. ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಮಿಬ್ಬರಿಗೂ ಕೂಡ? ಕೇಳಿಸ್ತದೆ. ನಮಸ್ಕಾರ. ಎಸ್ ಸರ್, ನಿಮ್ಮ ಹೆಸರನ್ನ ಹೇಳ್ತೀರಾ? ಅಂದ್ರೆ ನನ್ಗೆ ಯಾವ ಸೈಡ್ ಅಲ್ಲಿ ಯಾರಿದ್ದೀರಾ ಅನ್ನೋದು ಗೊತ್ತಾಗ್ತಾ ಇಲ್ಲ. ಕೇಶವ್ ಸರ್, ಸರ್ ಮಾತನಾಡಿ ಸರ್. ನಾನು SR ಕೇಶವ. ಎಸ್ ಸರ್. ಸರ್, ನಾನು ಮೊದಲನೇದಾಗಿ ಕೇಶವ್ ಸರ್ನೇ ಈ ಒಂದು ಪ್ರಶ್ನೆಯನ್ನ ಕೇಳ್ತಾ ಹೋಗ್ತೀನಿ. ಸರ್, 40 ದಿನಗಳ ಯುದ್ಧ ನಡೆದಿದೆ. ಈ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಭಾರತಕ್ಕೆ ಆರ್ಥಿಕವಾಗಿ ಕೂಡ ನಷ್ಟ ಆಗಿರುವಂತದ್ದು, ಏನ್ ಹೇಳ್ತೀರಾ ಸರ್? ಖಂಡಿತವಾಗಿಯೂ, ಯಾಕಂದ್ರೆ ಇದು ಇಡೀ ವಿಶ್ವಕ್ಕೆನೆ ದೊಡ್ಡ ಹೊಡೆತ ಬಿದ್ದಿತ್ತು, ಭಾರತಕ್ಕೂ ಸೇರ್ಕೊಂಡು. ಈಗ ವಿಶ್ವದ GDP ದರದಲ್ಲಿ ನಮ್ಗೆ ಈಗ 1% ಕಡಿಮೆ ಆಗ್ಬೋದು ಅನ್ನುವಂತ ಆತಂಕ ಕೂಡ ಕಾಡಿತ್ತು. ಈಗ ನಾನು ನಿಮ್ಗೆ ಎಕ್ಸಾಂಪಲ್ಸ್ ಕೊಡೋದಾದ್ರೆ, ಕ್ರೂಡ್ ಆಯಿಲ್ ಪ್ರೈಸ್ 69% ಹೆಚ್ಚಾಗಿತ್ತು ವಿಶ್ವದಲ್ಲಿ. ಇನ್ನ ಯುರೋಪಿಯನ್ ನ್ಯಾಚುರಲ್ ಗ್ಯಾಸ್ ಪ್ರೈಸಸ್ 61% ಹೆಚ್ಚಾಗಿತ್ತು. ಇನ್ನ ಆಯಿಲ್ ಪ್ರೈಸಸ್ $100 ದಾಟಿತ್ತು, 116 ಹೋಗಿತ್ತು. 14% ಕಡಿಮೆ ಆಯ್ತು. ಒನ್ಸ್ ಇವರು ಸಂಧಾನ ಒಪ್ಕೊಂಡಿದ್ದಾರೆ ಅಂದ ತಕ್ಷಣ 14% ಕಡಿಮೆ ಆಯ್ತು. ಇವಾಗ ಆಮೇಲೆ ಸ್ವಲ್ಪ ಫ್ಲಕ್ಚುಯೇಷನ್ ಇದೆ, $100 ಗಿಂತ ಒಳಗಡೆ ಬರುತ್ತೆ. ಆಮೇಲೆ ಏಷ್ಯನ್ ಮಾರ್ಕೆಟ್ಸ್ ನೋಡಿ ನೀವು, ಸೌತ್ ಕೊರಿಯಾ ಆಗಿರ್ಲಿ, ಚೈನಾ ಆಗಿರ್ಲಿ, ಇವನ್ ಭಾರತ ಆಗಿರ್ಲಿ, ಎಲ್ಲ ಮಾರ್ಕೆಟ್ಸ್ ಕುಸಿದಿದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಹಾಗೇನೆ ಡಾಲರ್ ಗೈನ್ ಆಯ್ತು. ಇದು ರುಪಿಯ ವಿಚಾರ, ಇದು ಕರೆನ್ಸಿ ವಿಚಾರದಲ್ಲಿ ನೋಡಿದ್ರೆ ಡಾಲರ್ ಗೈನ್ ಆಯ್ತು, ಆದ್ರೆ ಸ್ವಿಸ್ ಗೈನ್ ಆಯ್ತು, ಚೈನೀಸ್ ಕರೆನ್ಸಿ ಗೈನ್ ಆಯ್ತು. ಆದ್ರೆ ಇಂಡಿಯಾ, ಇಂಡೋನೇಷಿಯಾ, ಫಿಲಿಪೈನ್ಸ್, ಸೌತ್ ಕೊರಿಯಾ, ಬಹುತೇಕ ರಾಷ್ಟ್ರಗಳದ್ದು ಕರೆನ್ಸಿ ಡೌನ್ ಆಯ್ತು. ಸೊ ಇದು ಮತ್ತೆ ನಮ್ಗೆ ಭಾರತಕ್ಕೆ ಯಾವ ರೀತಿಯಲ್ಲಿ ಹೊಡೆತ ಬೀಳ್ತು ಅನ್ನೋದನ್ನ ಒಂದ್ ಸ್ವಲ್ಪ ನಾವು ಯೋಚನೆ ಮಾಡೋಣ. ಮೊದಲು ನಮ್ಗೆ 85% ನಾವು ಪೆಟ್ರೋಲ್, ಆಯಿಲ್, ಲೂಬ್ರಿಕೆಂಟ್ಸ್ ನಾವು ಆಮದು ಮಾಡ್ಕೋತೀವಿ. ಅವಾಗ ನಮ್ಗೆ ಈಗ 62% ನ್ಯಾಚುರಲ್ ಗ್ಯಾಸ್ ಇಂಪೋರ್ಟ್ಸ್ ಮತ್ತೆ 85% LPG ಇಂಪೋರ್ಟ್ಸ್ ಇದೆ ಇದರಲ್ಲಿ. ಅಂದ್ರೆ ನಾವು ಭಾರತ ವರ್ಲ್ಡ್ 3rd ಲಾರ್ಜೆಸ್ಟ್ ಆಯಿಲ್ ಇಂಪೋರ್ಟರ್. ಅಂದ್ರೆ ಏನು, ಶ್ರೀಲಂಕಾ ಅಥವಾ ನೇಪಾಳ ಪ್ರತಿ ವರ್ಷಕ್ಕೆ ಉಪಯೋಗಿಸುತ್ತಲ್ಲ ಆಯಿಲ್, ಪೆಟ್ರೋಲ್, ಡೀಸೆಲ್, ಅದನ್ನ ನಾವು ಒಂದ್ ದಿನಕ್ಕೆ ಉಪಯೋಗಿಸ್ತೀವಿ. ಸೊ ಹಂಗಾಗಿ ನಾವು ಹೆಚ್ಚು ಅವಲಂಬಿತರಾಗಿರೋದ್ರಿಂದ ನಮ್ಗೆ ಸಹಜವಾಗಿ ತೊಂದರೆ ಆಗುತ್ತೆ. ಮತ್ತೆ 10 ಮಿಲಿಯನ್ ಭಾರತೀಯರು ಗಲ್ಫ್ ರಾಷ್ಟ್ರಗಳಲ್ಲಿ ಇದ್ರು, ಅವ್ರದ್ದು ರೆಮಿಟೆನ್ಸಸ್ ಕಳ್ಸೋದಕ್ಕೆ ಕಷ್ಟ ಆಗ್ತಾ ಇತ್ತು. ಆಮೇಲೆ ನಮ್ಮ ರೈತರಿಗೆ ಕಷ್ಟ ಆಯ್ತು. ಆಮೇಲೆ ನೋಡಿ, ಮತ್ತೆ ನಾನು GDP ವಿಚಾರದಲ್ಲಿ ಮಾತಾಡೋಣ.
ಈಗ GDP ನಮ್ದು 1% ಕಮ್ಮಿ ಆಗಬಹುದು ಅನ್ನುವಂತ ಆತಂಕ ಕೂಡ ವ್ಯಕ್ತಪಡಿಸಿದ್ರು. ಅದಕ್ಕೆ ಕಾರಣ ಏನು ಅಂತಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ 4.5% ಅಷ್ಟು ಬರೀ 40 ದಿನದಲ್ಲಿ ಕುಗ್ಗಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಹೌದು. ಆಮೇಲೆ ಸರ್ವಿಸ್ ಸೆಕ್ಟರ್ ಕೂಡ 1.9% ಅಂದ್ರೆ 1% ಅಷ್ಟು ಕಡಿಮೆ ಆಗಿದೆ ಅನ್ನುವಂತ ಮಾತನ್ನ ಅವ್ರು ಹೇಳಿದ್ರು. ಅಂದ್ರೆ ಒಂದು ಗಮನಿಸೋದೇನು ಅಂತಂದ್ರೆ ಜನಸಾಮಾನ್ಯರಿಗೂ ತಟ್ಟಿತ್ತು. ನಿಮ್ಗೆ ಈಗ ಗ್ಯಾಸ್ ವಿಚಾರಕ್ಕೆ ಬಂದಾಗ, ಆಮೇಲೆ ಆಟೋ ಡ್ರೈವರ್ಸ್ ಆಗಿದ್ದು, ಹೋಟೆಲ್ ಮಾಲೀಕರಿಗೆ ಆದಂತ ತೊಂದ್ರೆ, ಮತ್ತೆ ಜನಸಾಮಾನ್ಯರಿಗೂ ಕೂಡ ಎಲ್ಲೋ ಒಂದ್ ಕಡೆ ಬಿಸಿ ತಗಲ್ತಾ ಇತ್ತು. ಇನ್ಫ್ಲೇಷನ್ ಜಾಸ್ತಿ ಆಯ್ತು. ಈವನ್ ಪ್ರತಿಯೊಂದು ಈ ವಿಚಾರ ನೀವು ಒಂದೊಂದು ಡೀಟೇಲ್ ಆಗಿ ನೋಡ್ಬೇಕು ಅಂತಂದ್ರೆ ಅರವಿಂದ್ ಸುಬ್ರಹ್ಮಣ್ಯಂ ಅವರು ಒಂದು ಮಾತು ಹೇಳ್ತಾರೆ. ಈಗ ನಮ್ಮಲ್ಲಿ ಸ್ಟಾಗ್ಫ್ಲೇಷನ್ ಉಂಟಾಗುವ ಲಕ್ಷಣಗಳು ಕಾಣಿಸ್ತಾ ಇದೆ. ಸ್ಟಾಗ್ಫ್ಲೇಷನ್ ಅಂದ್ರೆ ಸ್ಟಾಗ್ನೇಷನ್ ಇರುತ್ತೆ, ಇನ್ಫ್ಲೇಷನ್ ಇರುತ್ತೆ. ಇಂಥದೊಂದು ಸ್ಥಿತಿಗೆ ನಾವು ತಲುಪುವ ಸಾಧ್ಯತೆ ಇದೆ ಅನ್ನುವಂಥದ್ದನ್ನ ಅವ್ರು ಎಚ್ಚರಿಸಿದ್ರು. ಆಮೇಲೆ ನೀವು ನೋಡಿ, ಯಾವ್ದಾದ್ರು ಈಗ ಕೆಮಿಕಲ್ ಮತ್ತೆ ಪೆಟ್ರೋಕೆಮಿಕಲ್ ಮೈನ್ ಇವಾಗ ಹೆಚ್ಚು ವರ್ತಕ್ಕೆ ಬಿದ್ದದನ್ನ ಗಮನಿಸಬೇಕು. ಅದು 7% ಭಾರತದ GDP-ಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಈ ಕೆಮಿಕಲ್ ಮತ್ತೆ ಪೆಟ್ರೋಕೆಮಿಕಲ್ ಅಲ್ಲಿ ಫರ್ಟಿಲೈಸರ್ಸ್ ಇರುತ್ತೆ, ಪೇಂಟ್, ಪ್ಲಾಸ್ಟಿಕ್ಸ್, ಪ್ಯಾಕಿಂಗ್, ಫಾರ್ಮಾಸ್ಯೂಟಿಕಲ್ಸ್, ಇಷ್ಟು ಕ್ಷೇತ್ರಗಳಿಗೆ ಹೊಡೆತ ಬೀಳ್ತಾ ಇತ್ತು. ಆಮೇಲೆ ಈಗ ನಮ್ಗೆ ಫರ್ಟಿಲೈಸರ್ಸ್ ಏನೋ ನಮ್ಮ ರೈತರಿಗೆ ಸರಬರಾಜು ಮಾಡ್ಬೇಕು, ಮುಂಗಾರು ಬರ್ತಾ ಇದೆ. ಇನ್ನ ಜೂನ್ಗೆ ಶುರು ಆಗುತ್ತೆ, ಜೂನ್ 1ರಿಂದ ಮುಂಗಾರು ಶುರು ಆಗುತ್ತೆ. ಅವ್ರಿಗೆ ಮೇ ತಿಂಗಳ ಬೆಳಗ್ಗೆ ಕೊಡಬೇಕು. ಇಷ್ಟೊತ್ತಿಗೆ ಈಗ ನಮ್ಗೆ ಈಗ 1.95 ಲಕ್ಷ ಕೋಟಿಯಷ್ಟು ಅಂದ್ರೆ 1.95 ಟ್ರಿಲಿಯನ್ ಹಣವನ್ನ ನಾವು ಫರ್ಟಿಲೈಸರ್ ಸಬ್ಸಿಡಿ ಅಂತ ಕೊಡ್ತಾರೆ. ಈಗ ಇದು ಹೆಚ್ಚಾಗಿದ್ರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದ್ರ ಸಬ್ಸಿಡಿ ಜಾಸ್ತಿ ಆಗುತ್ತೆ. ಅದ್ರ ಸಬ್ಸಿಡಿ ಜಾಸ್ತಿ ಆದ್ರೆ ಕರೆಂಟ್ ಅಕೌಂಟ್ ಡೆಫಿಸಿಟ್ ಜಾಸ್ತಿ ಆಗುತ್ತೆ. ಕರೆಂಟ್ ಅಕೌಂಟ್ ಡೆಫಿಸಿಟ್ ಜಾಸ್ತಿ ಆಗುತ್ತೆ, ಫಿಸಿಕಲ್ ಡೆಫಿಸಿಟ್ ಜಾಸ್ತಿ ಆಗುತ್ತೆ. ಸೊ ಓವರ್ ಆಲ್ ಆರ್ಥಿಕತೆಗೆ ಪೆಟ್ಟು ಬೀಳ್ತಾ ಇರುತ್ತೆ. ನಮ್ಮ ಎಕ್ಸ್ಪೋರ್ಟ್ಸ್ ಕೂಡ ದೊಡ್ಡ ಹೊಡೆತಕ್ಕಾಯ್ತು. ನಮ್ಮ ರೈತರಿಗೂ ಕೂಡ ತರಕಾರಿಗಳನ್ನ ರಫ್ತು ಮಾಡಕ್ ಆಗ್ಲಿಲ್ಲ, ಆಮೇಲೆ ಮೊಟ್ಟೆ ರಫ್ತು ಮಾಡಕ್ ಆಗ್ಲಿಲ್ಲ. ಇವನ್ ನಮ್ಗೆ ಡಾಂಬರೀಕರಣಕ್ಕೆ ಅಗತ್ಯ ಇರ್ಲಿಲ್ಲ. ಫ್ರೆಶ್ ಫ್ರೂಟ್ಸ್ ಇರ್ಬೋದು, ವೆಜಿಟೇಬಲ್ಸ್, ಮೆರೈನ್ ಪ್ರಾಡಕ್ಟ್ಸ್, ಇವೆಲ್ಲವೂ ನಾವು ಗಲ್ಫ್ ರಫ್ತು ಮಾಡ್ತಾ ಇದ್ವಿ. ಅಲ್ಲೆಲ್ಲ ಕಷ್ಟ ಆಗೋಯ್ತು. ಆಮೇಲೆ ಏರ್ ಫ್ರೈಟ್ ಜಾಸ್ತಿ ಆಯ್ತು. ಆಮೇಲೆ ಇವನ್ ನಮ್ಮ ಕಂಪನೀಸ್ ಏನ್ ಆಯಿಲ್ ಕಂಪನೀಸ್ ಇದೆ, ಆಯಿಲ್ ಕಂಪನೀಸ್ ಮೇಲೆ ಹೊರೆ ಜಾಸ್ತಿ ಆಯ್ತು. ಸರ್ಕಾರ ಏನ್ ಮಾಡ್ತಂದ್ರೆ 10 ರೂಪಾಯಿ ನಾವು ನಿಮ್ಗೆ ಎಕ್ಸೈಸ್ ಡ್ಯೂಟಿನ ಕಡಿಮೆ ಮಾಡ್ತೀವಿ ಅಂತ ಹೇಳಿ ಅವ್ರಿಗೆ 10 ರೂಪಾಯಿ ಬಿಟ್ಕೊಡ್ತು. ಅವ್ರಿಗೊಂದ್ ಸ್ವಲ್ಪ ರಿಲೀಫ್ ಸಿಕ್ತು. ಆದ್ರೆ ಸರ್ಕಾರಕ್ಕೆ ಇನ್ನೂ ಹೆಚ್ಚಿನ ಡೆಫಿಸಿಟ್ ಅದರಿಂದ ಆಗುತ್ತೆ. ಸೊ ಈ ವರ್ಷ ಏನಾದ್ರು ಅದ್ರದ್ದು ಇಂಪ್ಯಾಕ್ಟ್ ಆಗತ್ತೆ ಅನ್ನೋದನ್ನು ಗಮನಿಸ್ಬೇಕು. ನಾವು ಜಾಸ್ತಿ ಈ ಜೆಮ್ಸ್ ಅಂಡ್ ಜ್ಯುವೆಲರಿ, ಫಾರ್ಮಾಸ್ಯೂಟಿಕಲ್ಸ್ ಇವೆಲ್ಲವೂ ರಫ್ತು ಮಾಡ್ತಾ ಇದ್ವಿ. ರೈಸ್ ಅಂಡ್ ಅಗ್ರಿಕಲ್ಚರ್ ಎಕ್ಸ್ಪೋರ್ಟ್ಸ್, ಇಂಜಿನಿಯರಿಂಗ್, ಆಮೇಲೆ ಕೆಮಿಕಲ್ಸ್, ಪ್ಲಾಸ್ಟಿಕ್ಸ್, ಇವೆಲ್ಲವೂ ದೊಡ್ಡ ಹೊಡೆತ ಬಿದ್ದಿವೆ 40 ದಿನದಲ್ಲಿ. ಆಮೇಲೆ ಈಗಾಗಲೇ ನಮಗೆ ಗೊತ್ತಿದೆ ರೆಸ್ಟೋರೆಂಟ್, ಹೋಟೆಲ್ಸ್, ಫ್ಯಾಕ್ಟರೀಸ್ ಇವೆಲ್ಲವೂ ಅನೇಕ ಯಾವ್ದು ಇದ್ರ ಮೇಲೆ ಡಿಪೆಂಡ್ ಆಗಿತ್ತು ಅವುಗಳೆಲ್ಲ ಕ್ಲೋಷರ್ಗೆ ಕೆಲವೆಲ್ಲ ಮುಚ್ಚಿದೆ. ಕೆಲವು ತುಂಬಾ ಕಡಿಮೆ ಇದರಲ್ಲಿ ಪೊಟೆನ್ಶಿಯಲ್ ಅಲ್ಲಿ ಪ್ರೊಡಕ್ಟಿವ್ ಕೆಲಸ ಮಾಡ್ತಾ ಇದೆ. ಆಮೇಲೆ ಯಾವ್ಯಾವ ಕೈಗಾರಿಕೆಗಳು ಈ ಫುಡ್ ಪ್ರೊಸೆಸಿಂಗ್ ಅಲ್ಲಿ ಇತ್ತು, ಸೆರಾಮಿಕ್ಸ್ ಅಲ್ಲಿ ಇತ್ತು, ಸರ್ವಿಸಸ್ ಅಲ್ಲಿ ಇತ್ತು, ಇವುಗಳಿಗೆ ಹಿಟ್ ಆಗಿದೆ. ಆಮೇಲೆ ರಿವರ್ಸ್ ಮೈಗ್ರೇಷನ್ ಆಗಿದೆ. ಅನೇಕರು ವಾಪಸ್ ಹೋಗ್ತಾ ಇದಾರೆ ಅವರವರ ಊರುಗಳಿಗೆ. ಈ ತರದ್ದು ಶುರು ಆಗ್ಬಿಟ್ಟಿದೆ ಆಗಿದೆ. ಸೊ ಸರ್ಕಾರ ಅದಕ್ಕೊಂದು ರೈಟ್ ರೆಸ್ಪಾನ್ಸ್ ಅಂತೂ ಮಾಡಿತ್ತು. ಯಾಕಂದ್ರೆ ಅವರು 6.2 ಬಿಲಿಯನ್ ಸ್ಟೆಬಿಲೈಸೇಷನ್ ಫಂಡ್ ಅನ್ನ ಮಾಡ್ಕೊಂಡ್ರು. ಫುಡ್ ಅಂಡ್ ಫರ್ಟಿಲೈಸರ್ ಸಬ್ಸಿಡಿನ ಹೆಚ್ಚು ಮಾಡಿದ್ರು. ಫ್ಯೂಯಲ್ ಎಕ್ಸೈಸ್ ಡ್ಯೂಟೀಸ್ ನ ಕಡಿಮೆ ಮಾಡಿದ್ರು. ಆಮೇಲೆ ಈ ಎಕ್ಸ್ಪೋರ್ಟ್ಸ್ ಮೇಲೆ ಏನ್ ಆಗತ್ತೆ ಅದಕ್ಕೆ ಕಡಿಮೆ ಮಾಡೋಣ, ಎಕ್ಸ್ಪೋರ್ಟ್ ಮಾಡ್ತಾರೆ ಅವ್ರಿಗೆ ಒಂದ್ ಸ್ವಲ್ಪ ಟ್ಯಾಕ್ಸಸ್ ಕಡಿಮೆ ಮಾಡೋಣ ಅಂತ ಹೇಳಿ ಅವ್ರ ಕ್ರಮ ಕೈಗೊಂಡಿದ್ದಾರೆ. ಸೊ ಇಷ್ಟೆಲ್ಲ ಕ್ರಮಗಳನ್ನ ಅವರು ಕೈಗೊಂಡಿದ್ದಾರೆ. ನಾವಿಲ್ಲಿ ಇನ್ನೊಂದು ಏನೋ ವಿಚಾರ ಹೇಳ್ಬೇಕು ಅಂತಂದ್ರೆ, ಈವನ್ RBI ಗವರ್ನರ್ ಅವರು ಕೂಡ ಸಂಜಯ್ ಮಲ್ಹೋತ್ರಾ ಅವರು ಇದು ಯುದ್ಧ ಹೀಗೆ ಮುಂದುವರೆದಿದ್ರೆ ಒಂದ್ ವೇಳೆ ನಮ್ಗೆ 5 ಕೀ ರಿಸ್ಕ್ ಇರುತ್ತೆ ಅಂತ ಹೇಳ್ತಾರೆ. ಒಂದು, ಕ್ರೂಡ್ ಆಯಿಲ್ ಪ್ರೈಸ್ ಇಂದ ಭಾರತದ ಆರ್ಥಿಕತೆ ಮೇಲೆ ಯಾವ ತರ ತೊಂದರೆ ಆಗುತ್ತೆ, ಮತ್ತೆ ಅದರಿಂದ ಹಣದುಬ್ಬರ ಹೆಚ್ಚಾಗುತ್ತೆ, ಮತ್ತೆ ಕರೆಂಟ್ ಅಕೌಂಟ್ ಡೆಫಿಸಿಟ್ ಜಾಸ್ತಿ ಆಗುತ್ತೆ ಅಂತ ಮೊದಲನೇ ರಿಸ್ಕ್ ಹೇಳ್ತಾರೆ. ಅದು ಮೇಜರ್ ಏನಂದ್ರೆ ಸ್ಟ್ರೇಟ್ ಆಫ್ ಹರ್ಮೂಸ್ ದೇ ಮೇಜರ್ ಪ್ರಾಬ್ಲಮ್. ಈಗ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂದ್ರೆ ಈಗಾಗಲೇ ಸುದ್ದಿ ಬರ್ತಾ ಇರೋದೇನು ಅಂತಂದ್ರೆ ಅವ್ರು $2 ಬಿಲಿಯನ್ ಕೊಡ್ಬೇಕು ಪ್ರತಿ ಹಡಗು ಪಾಸ್ ಆಗ್ಬೇಕು ಅಂತ. ಒಂದ್ ವೇಳೆ ಅದು ನಿಜ ಆಗ್ಬಿಟ್ರೆ ಮತ್ತೆ ದುಬಾರಿ ಆಗ್ಬಿಡುತ್ತೆ. ಇಷ್ಟ ದಿನ ಅದು ಫ್ರೀ ಆಗಿ ಟ್ರಾನ್ಸಿಟ್ ಇತ್ತು, ಇವಾಗ ಅದಕ್ಕೂ ತೊಂದರೆ ಆಗುತ್ತೆ. ಎರಡನೇದು ಸಪ್ಲೈ ಚೈನ್ ಡಿಸ್ಟ್ರಪ್ಷನ್ ಆಗಿದೆ. ಕಮಾಡಿಟಿ ಮತ್ತೆ ಸಪ್ಲೈ ಚೈನ್ ಡಿಸ್ಟ್ರಪ್ಷನ್ ಆಗಿದೆ. ಇದರಿಂದ ಔಟ್ಪುಟ್ ಕಡಿಮೆ ಆಗಿದೆ. ಸೊ ಇದು ನಮ್ಗೆ ಒಂದು ಹೊಡೆತ. ಇದರಿಂದ ಒಂದು 20-30% ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಆಮೇಲೆ ಒಂದು ಅನಿಶ್ಚಿತ ವಾತಾವರಣ ವಿಶ್ವದಲ್ಲಿ ಇರೋದ್ರಿಂದ ನಮಗ್ ಬರುವಂತ ಹೂಟೆ ಕಡಿಮೆ ಆಗುತ್ತೆ. ಆಮೇಲೆ ಇಲ್ಲಿ ಕನ್ಸಂಪ್ಷನ್ ಕಡಿಮೆ ಆಗ್ಬೋದು ಅನ್ನೋದು 3ನೇ ಅನ್ಸರ್ಟನಿಟಿ.
ಇನ್ನು 4ನೇ ಅನ್ಸರ್ಟಿನಿಟಿ ಅವ್ರು ಹೇಳೋದು ಏನಂತಂದ್ರೆ ನಾವೇನ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ, ರಫ್ತು ಮಾಡ್ತಾ ಇದ್ವಿ, ಅದು ಕಡಿಮೆ ಆಗುತ್ತೆ, ನಮಗ್ ಬರುವ ರೆಮಿಟೆನ್ಸಸ್ ಕಡಿಮೆ ಆಗುತ್ತೆ. ಈಗ ಎಕ್ಸ್ಪೋರ್ಟ್ 21ರಿಂದ 22% ನಮ್ಮ ಭಾರತದ GDP ಪಾಲಿದೆ, ಅದಕ್ಕೆ ಏಟಾಗುತ್ತೆ. ಆಮೇಲೆ ನಮ್ಗೆ ಒಂದು 120ರಿಂದ 125 ಬಿಲಿಯನ್ ಡಾಲರ್ ಅಷ್ಟು ನಾವು ರೆಮಿಟೆನ್ಸಸ್ ಪ್ರತಿ ವರ್ಷ ತಗೊಳ್ತೀವಿ, ಬರುತ್ತೆ ನಮ್ಗೆ. ಅದು ಕೂಡ ದೊಡ್ಡ ಹೊಡೆತ ಬಿದ್ದಿದೆ ಅಂತ ಹೇಳಿದ್ದಾರೆ RBI ಗವರ್ನರ್ ಅವರು. ಆಮೇಲೆ 5ನೇ ನಮ್ಗೆ ರಿಸ್ಕ್ ಏನು ಅಂತಂದ್ರೆ ಈ ಬಾರೋಯಿಂಗ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಈಗ ನಮ್ಗೆ ಏನು ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಎಲ್ಲ ತುಂಬಾ ವೊಲಟೈಲ್ ಆಗಿ ವಾಪಸ್ ತಗೊಳ್ಳೋದ್ರಿಂದ, ಮತ್ತೆ ಬಾಂಡ್ ಯೀಲ್ಡ್ ಕೂಡ ಅದಕ್ಕೆ ಬೆಲೆ ಜಾಸ್ತಿ ಆಗ್ಬಹುದು ವಿಶ್ವದ ಇದ್ರ ಮಟ್ಟದಲ್ಲಿ. ಮತ್ತೆ ಇದು ಹೊಡೆತ ಹೆಂಗ್ ಬೀಳುತ್ತೆ ಅಂದ್ರೆ ನಾವು ನಾವು ಬಾರೋಯಿಂಗ್ಸ್ ಹೋದಾಗ ಅದಕ್ಕೆ ಕಾಸ್ಟ್ಲಿ ಆಗತ್ತೆ. ಸೊ ಈ ತರದ ಎಲ್ಲ ತೊಂದರೆಗಳು ಭಾರತದ ಆರ್ಥಿಕತೆಗೆ ಆಗತ್ತೆ ಅನ್ನುವಂಥದ್ದನ್ನ ಇವನ್ RBI ಗವರ್ನರ್ ಕೂಡ ಹೇಳಿದ್ರು. ಒಂದ್ ವಿಚಾರ ಏನು ಅಂದ್ರೆ ಇದು ನಾವು ತುಂಬಾ ಪಾಕಿಸ್ತಾನ ಮಾಡ್ತಿದೆ ಅನ್ನೋದನ್ನ ತುಂಬಾ ಹೈಲೈಟ್ ಮಾಡುವ ಅಗತ್ಯ ಇಲ್ಲ. ಇದು ಅವ್ರಿಗೆ ಆ ತರದ್ದೇ ಒಬ್ರು ವ್ಯಕ್ತಿ ಬೇಕಿದ್ರು. ಈಗ ಯಾರಿಗೂ ಸ್ಟ್ರಾಂಗ್ ಕ್ಯಾರೆಕ್ಟರ್ ಇಂಥದ್ರಲ್ಲಿ ಬೇಕಿರ್ಲಿಲ್ಲ, ಅಮೆರಿಕಾಗೂ ಬೇಕಿರ್ಲಿಲ್ಲ, ಇರಾನ್ಗೂ ಬೇಕಿರ್ಲಿಲ್ಲ. ಇಂಥದ್ದೊಂದು ಸನ್ನಿವೇಶದಲ್ಲಿ ನೀವು ಅವರು ಟ್ವೀಟ್ ಮಾಡಿದ್ದನ್ನ ಗಮನಿಸಿದ್ರೆ, ಫಸ್ಟ್ ಟ್ವೀಟ್ ಮಾಡಿದ್ರಲ್ಲಿ ಅವರು ಡ್ರಾಫ್ಟ್ ದಿ ಪಾಕಿಸ್ತಾನ್ ಪ್ರೈಮ್ ಮಿನಿಸ್ಟರ್ ಅಂತ ಇತ್ತು. ಅಂದ್ರೆ ಯಾರೋ ಹೇಳ್ಕೊಡ್ತಿದ್ದಾರೆ, ಇವ್ರು ಮಾಡ್ತಿದ್ದಾರೆ, ಅದನ್ನ ಅಮೆರಿಕ ಮಾಡಿಸ್ತಿದೆ ಅಂತ ಎಲ್ರಿಗೂ ಗೊತ್ತಾಗ್ತಿದೆ. ಸೊ ಹಂಗಾಗಿ ಭಾರತಕ್ಕೆ ಇದರಿಂದ ಹಿನ್ನಡೆ ಏನೂ ಆಗಿಲ್ಲ, ಇನ್ನು ಅದದ್ದು ಮುಂದಿನ ಗೊತ್ತಾಗತ್ತೆ. ಸದ್ಯಕ್ಕೆ ಏನು ಅಂತಂದ್ರೆ ಇಸ್ರೇಲು ಲೆಬನಾನ್ ಮಾತಾಡಕ್ ಒಪ್ಕೊಂಡಿದೆ, ಮಂಗಳವಾರ ಮಾತಾಡ್ತಿದೆ. ಅದು ಯಶಸ್ವಿ ಆದ್ರೆ ಬಹುಶಃ ಈ ಶಾಂತಿಯ ಇದು ದೀರ್ಘಕಾಲದಲ್ಲಿ ಉಳ್ಕೋಬಹುದು. ಎಸ್ ಕೇಶವ್ ಸರ್, ಹಾಗೆ ಸಂಪರ್ಕದಲ್ಲಿರೆ, ನಾನು ನಿಮ್ಮನ್ನ ಮತ್ತೆ ಮಾತನಾಡಿಸ್ತೀನಿ. ಹನುಮೇಶ್ ಸರ್ ಹತ್ರ ನಾನು ಈ ಸಂದರ್ಭದಲ್ಲಿ ಈ ಒಂದು ಪ್ರಶ್ನೆಯನ್ನ ಕೇಳ್ತೀನಿ. ಸರ್, ಎಲ್ಲೋ ಒಂದು ಕಡೆ ಪಾಕಿಸ್ತಾನ ಈ ಒಂದು ಸಂಧಾನ ಸಭೆಯಲ್ಲಿ ಇಕ್ಕಟ್ಟಿಗೆ ಸಿಲುಕಿಕೊಂಡಿದೆ ಅಂತ ಅನಿಸ್ತಾ ಇದೆ ಅಲ್ವಾ ಸರ್? ಒಂದು ರೀತಿ ಇದು ಪಾಕಿಸ್ತಾನ ಅನಗತ್ಯವಾಗಿ ಈ ಯುದ್ಧದ ಸಂದರ್ಭದಲ್ಲಿ ತಾನು ಅನಗತ್ಯ ಮಹತ್ವವನ್ನ ಪಡೆಯೋದಕ್ಕೆ ಹೋಗಿ ಒಂದು ರೀತಿ ಇಕ್ಕಟ್ಟಿನ ಪರಿಸ್ಥಿತಿಗೆ ಅದು ಸಿಕ್ಕಾಕೊಂಡಿದೆ ಅಂತ ಹೇಳ್ಬೋದು. ಆದ್ರೆ ಒಂದು ಇಲ್ಲಿ ನಾವು ಸ್ವಾಗತ ಮಾಡ್ಬೇಕಾದಂತ ವಿಷಯ, ಈ ಶಾಂತಿ ಮಾತುಕತೆ ಶುರುವಾಗಿರುವುದು. ಯಾಕಂದ್ರೆ ಎಲ್ರಿಗೂ ಕೂಡ ಯುದ್ಧ ಶುರುವಾದಾಗಿಂದ ಸಾಕಷ್ಟು ಸಮಸ್ಯೆಗಳು ಎದುರಾಗಿತ್ತು. ನಮಗೆ ಭಾರತಕ್ಕೂ ಕೂಡ ಈಗ ನಮ್ಮ ಕೇಶವ್ ಸರ್ ಹೇಳ್ದಂಗೆ ನಮ್ಮ ದಿನನಿತ್ಯದ ಜೀವನ ಇರ್ಬೋದು, ನಮ್ಮ ಆರ್ಥಿಕ ವ್ಯವಸ್ಥೆ ಇರ್ಬೋದು, ನಮ್ಮ ಇಂಧನ ವ್ಯವಸ್ಥೆ ಇರ್ಬೋದು, ಇದ್ರ ಮೇಲೆ ಬಹಳಷ್ಟು ಒಂದು ವ್ಯತಿರಿಕ್ತ ಪರಿಣಾಮ ಏನಾಗಿತ್ತು. ಇದಕ್ಕೆ ಒಂದೆಲ್ಲ ಯುದ್ಧ ಕೊನೆಗಾಣುವಂತ ಒಂದು ಪರಿಸ್ಥಿತಿ ಬಂದ್ರೆ ಇದು ಭಾರತ ಸೇರಿದಂಗೆ ಎಲ್ಲಾ ರಾಷ್ಟ್ರಗಳಿಗೂ ಒಳ್ಳೇದಾಗತ್ತೆ ಅಂತ ಹೇಳ್ಬೋದು. ನಮ್ಮ ಭಾರತದ ಒಂದು ವಿದೇಶಾಂಗ ನೀತಿ ಅಂತ ನಾವೇನ್ ಹೇಳ್ತೀವಿ, ಇದು ಬಹಳ ಪ್ರಬುದ್ಧವಾಗಿದೆ. ಒಂದು ಮ್ಯಾಚೂರ್ಡ್ ಇಂಟರ್ನ್ಯಾಷನಲ್ ಡಿಪ್ಲೊಮಸಿಯನ್ನ ಭಾರತ ಅನುಸರಿಸಿದೆ. ಯಾಕಂದ್ರೆ ಕೆಲವೊಂದ್ ಸರ್ತಿ ಏನಾಗುತ್ತೆ, ಎರಡು ದೇಶಗಳ ನಡುವೆ ಈ ತರದ ಒಂದು ವೈಮನಸ್ಸು ಯುದ್ಧ ಆದಾಗ, ಈ ಸಂಧಾನಕ್ಕೆ ಹೋದಾಗ ಎಲ್ಲ ಒಂದ್ ಕಡೆ ಶಾಶ್ವತವಾಗಿ ಯಾರ್ದೋ ಕಡೆ ವಾಲಿದ್ರೆ ಅದು ವೈರತ್ವಕ್ಕೆ ಕಾರಣ ಆಗುತ್ತೆ, ಅನಗತ್ಯ ವೈಮನಸ್ಸಿಗೆ ಕಾರಣ ಆಗುತ್ತೆ. ಅದು ನಮ್ಮ ಎರಡು ರಾಷ್ಟ್ರಗಳ ಸಂಬಂಧದ ಮೇಲೆ ಒಂದು ಕಾರಣ, ಒಂದು ಕೆಟ್ಟ ಪರಿಣಾಮ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಈ ನಿಟ್ಟಿನಲ್ಲಿ ಒಂದು ರೀತಿಯ ಈ ಸಂಧಾನ ಮಾತುಕತೆಯಲ್ಲಿ ಭಾರತ ಪಾಲ್ಗೊಳ್ಳದೆ ಇರುವಂತದ್ದು ಒಂದು ರೀತಿಯಲ್ಲಿ ಒಳ್ಳೆಯದು ಅಂತಾನೆ ಹೇಳ್ಬೇಕಾಗುತ್ತೆ. ಪಾಕಿಸ್ತಾನ ಈಗಾಗ್ಲೇ ಈ ಒಂದು ಮಧ್ಯಸ್ಥಿಕೆ ವಹಿಸೋದರ ಮೂಲಕ ಮುಂದಿನ ದಿನಗಳಲ್ಲಿ ಅನೇಕ ಸಮಸ್ಯೆಗಳನ್ನ ಎದುರಿಸುವಂತ ಒಂದು ಸಾಧ್ಯತೆ ಇರುತ್ತೆ. ಈ ನಮ್ಮ ದೇಶದ ಈ ಒಂದು ಸಂಧಾನ ಮಾತುಕತೆ ಬಂದಾಗ ನಮ್ಮ ಜೈಶಂಕರ್ ಅವರು ಓಪನ್ ಆಗಿ ಹೇಳಿದ್ರು, ಭಾರತ ಒಂದು ದಲ್ಲಾಳಿ ರಾಷ್ಟ್ರ ಅಲ್ಲ, ನಾವು ಮೀಡಿಯೇಷನ್ ಎಲ್ಲ ಮಾಡಕ್ ಹೋಗೋದಿಲ್ಲ ಅಂತ ಹೇಳಿದ್ರು. ಮೋದಿ ಅವರಿಗೆ ಸಾಕಷ್ಟು ಪ್ರಭಾವ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದ್ರೂ ಕೂಡ ಈ ಯುದ್ಧಗಳಲ್ಲಿ ಸಾಕಷ್ಟು ವಿಷಯಗಳು ಇನ್ವಾಲ್ವ್ ಆಗಿರುತ್ತೆ, ಬಹಳಷ್ಟು ಕಾಂಪ್ಲೆಕ್ಸ್ ಸಬ್ಜೆಕ್ಟ್ ಗಳಿರುತ್ತೆ. ಸೊ ಇದರಲ್ಲಿ ನಾವು ಇನ್ವಾಲ್ವ್ ಆಗೋದ್ರಿಂದ ಯಾವ್ದೋ ಒಂದ್ ದೇಶಕ್ಕೆ ನಮ್ಮ ಫೇವರ್ ಆದಾಗ ಅಥವಾ ವಿರುದ್ಧವಾದಾಗ ಅದು ಲಾಂಗ್ ಟರ್ಮ್ ಅಲ್ಲಿ ನಮ್ಮ ದೇಶದ ಮೇಲೆ ಒಂದು ಕೆಟ್ಟ ಪರಿಣಾಮ ಬೀರುವಂತ ಸಾಧ್ಯತೆ ಇರುತ್ತೆ. ಹೀಗಾಗಿ ಪಾಕಿಸ್ತಾನ ತಾನೇ ಒಂದು ಸಮಸ್ಯೆಯಲ್ಲಿ ಅಥವಾ ಒಂದು ಬಲೆಯಲ್ಲಿ, ಈ ಜೇಡ್ರ ಬಲೆ ತಾನೇ ಒಂದು ಬಲೆಯನ್ನ ಹೆಣೆದು ಅದರಲ್ಲಿ ಸಿಕ್ಕಾಕೊಳ್ಳುತ್ತಲ್ಲ, ಆ ರೀತಿ
ಪಾಕಿಸ್ತಾನ ತಾನೇ ಹೆಣದ ಬಲಿಯಲ್ಲಿ ಸಿಕ್ಕಾಕೊಂಡಿದೆ ಅಂತ ಹೇಳ್ಬಹುದು. ಅದು ಏನೇ ಮಾಡ್ಕೊಳ್ಳಿ, ಸದ್ಯ ಯುದ್ಧ ಮುಗಿದ್ರೆ ಸಾಕು ಅನ್ನೋಂತ ಒಂದು ಪರಿಸ್ಥಿತಿ ಜನರ ಮನಸ್ಸಲ್ಲಿದೆ ಮತ್ತು ಸಾಕಷ್ಟು ಪ್ರಾಣ ಹಾನಿಗಳಾಗ್ತಾ ಇದೆ, ಆರ್ಥಿಕ ವ್ಯವಸ್ಥೆ ಮೇಲೆ ದುಷ್ಪರಿಣಾಮ ಆಗ್ತಾ ಇದೆ, ದಿನನಿತ್ಯದ ಜೀವನ ಕೂಡ ಅಸ್ತವ್ಯಸ್ತ ಆಗ್ತಾ ಇದೆ. ಹೀಗಾಗಿ ಈ ಯುದ್ಧ ಕೊನೆಗಾಣುವಂತದನ್ನೇ ಜನ ಬಯಸ್ತಾ ಇದ್ದಾರೆ. ಇದರಿಂದ ಪಾಕಿಸ್ತಾನಕ್ಕೆ ಒಳ್ಳೇದಾಗುತ್ತೋ ಕೆಟ್ಟದ್ದಾಗುತ್ತೋ ಅನ್ನುವಂಥದ್ದನ್ನ ನಾವು ಮುಂದಿನ ದಿನಗಳಲ್ಲಿ ಕಾಯ್ದು ನೋಡ್ಬೇಕಾಗುತ್ತೆ. ಎಸ್ ಹನುಮೇಶ್ ಸರ್ ಹಾಗೆ ಕೇಶವ್ ಸರ್ ಇಬ್ರು ಕೂಡ ಸಂಪರ್ಕದಲ್ಲಿರಿ, ಮಾತನಾಡ್ತಾ ಹೋಗೋಣ. ಸಂಧಾನ ಸಭೆ ಕುರಿತಾಗಿ ಮಾತನಾಡ್ತಾ ಹೋಗೋಣ. ಎಲ್ಲೋ ಒಂದು ಕಡೆ ಈ ಒಂದು ಟೈಮ್ ಗ್ರಾಬಿಂಗ್ ಒಳ್ಳೇದಾಗತ್ತಾ ಡೊನಾಲ್ಡ್ ಟ್ರಂಪ್ ಅವ್ರಿಗೆ, ಅಥವಾ ಇದರಿಂದ ಈ ಒಂದು ಏನ್ ಮಾತುಕತೆ ನಡೀತಾ ಇದೆ ಆ ಮಾತುಕತೆ ಸಕ್ಸಸ್ ಆಗುತ್ತಾ? ವಿಶ್ವದ ಲೆಕ್ಕದಲ್ಲಿ ಎಲ್ಲೋ ಒಂದು ಕಡೆ ವಿಶ್ವಕ್ಕೆ ಈ ಒಂದು ಮಧ್ಯಪ್ರಾಚ್ಯದ ಯುದ್ಧ ಹಾನಿಯನ್ನ ಮಾಡಿದಂಥದ್ದು. ಎಲ್ಲಾ ಕಡೆನೂ ಕೂಡ ಒಂದು ರೀತಿಯಲ್ಲಿ ತೊಂದರೆಗಳು ತಾಪತ್ರಯಗಳು ಕೂಡ ಜಾಸ್ತಿ ಆಗ್ತಾ ಹೋಗಿತ್ತು. ಆದ್ರೆ ಈ ಒಂದು ಸಂದರ್ಭದಲ್ಲಿ ಕದನ ವಿರಾಮವನ್ನೇನೋ ಘೋಷಣೆ ಮಾಡಿದ್ರು. ಮೊದಲಿಗೆ ಅದು ಕಾಗದಕ್ಕಷ್ಟೇ ಸೀಮಿತ ಅಂತ ಹೇಳಿದ್ದಾಯ್ತು. ಅದಾದ್ಮೇಲೆ ಕದನ ವಿರಾಮ ಘೋಷಣೆಯಾದ ಬೆಳಗ್ಗೆನೆ ಪಾಕಿಸ್ತಾನದ ರಕ್ಷಣಾ ಸಚಿವರು ಕೂಡ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಅದು ಕೂಡ ಯಹೂದಿಗಳು ಕ್ಯಾನ್ಸರ್ ಕಾರಕರು ಅನ್ನೋ ರೀತಿಯಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಂಥದ್ದು. ಆ ಸಂದರ್ಭದಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ಇಸ್ರೇಲ್ಗೆ ಪಾಕಿಸ್ತಾನ ಮಧ್ಯಸ್ಥಿಕೆಯನ್ನ ವಹಿಸ್ತಾ ಇರೋದು ಇಷ್ಟ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸುತ್ತೆ. ಆದ್ರೆ ಅಮೆರಿಕ ಒಂದೇ ಒಂದು ಮಾತು ಹೇಳಿದೆ ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಇರಾನ್ ಹಾಗೂ ಇಸ್ರೇಲ್ ಈ ಒಂದು ಸಂಧಾನ ಸಭೆಗೆ ಮುಂದಾಗ್ತಾ ಇರುವಂತದ್ದು. ಆದ್ರೆ ಸಂಧಾನ ಸಭೆ ನಿಜವಾಗ್ಲೂ ಕೂಡ ಸಕ್ಸಸ್ ಆಗತ್ತಾ ಅನ್ನೋದು ನಿಜವಾಗ್ಲೂ ಇವಾಗಿರುವಂತಹ ಕ್ವಶನ್ ಮಾರ್ಕ್. ಎಸ್, ಈ ಕುರಿತಾಗಿ ಮಾತನಾಡ್ತಾ ಹೋಗೋಣ. ನಾನು ಕೇಶವ್ ಸರ್ ಹತ್ರ ಈ ಒಂದು ಸಂದರ್ಭದಲ್ಲಿ ಒಂದು ಪ್ರಶ್ನೆಯನ್ನ ಕೇಳ್ತೀನಿ. ಸರ್, ಎಲ್ಲೋ ಒಂದು ಕಡೆ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಯುದ್ಧದಿಂದಾಗಿ 3 ರಾಷ್ಟ್ರಗಳು ಜೊತೆಯಲ್ಲಿ ಭಾರತ ಕೂಡ, ಇನ್ನೊಂದು ಕಡೆನಲ್ಲಿ ಭಾರತಕ್ಕೂ ಕೂಡ ಆರ್ಥಿಕವಾಗಿ ನಷ್ಟ ಕೂಡ ಆಗಿದೆ. ಇರಾನ್, ಇಸ್ರೇಲ್, ಅಮೆರಿಕ 3ಕ್ಕೂ ಕೂಡ ಆರ್ಥಿಕವಾಗಿ ನಷ್ಟ ಆಗಿದೆ. ಇದ್ರ ಜೊತೆಯಲ್ಲಿ ಭಾರತಕ್ಕೂ ಕೂಡ ನಷ್ಟ ಆಗಿದೆ. ಓವರ್ಕಮ್ ಮಾಡೋದಕ್ಕೆ ಎಷ್ಟು ಸಮಯ ಬೇಕಾಗಬಹುದು ಸರ್? ಕೇಶವ್ ಸರ್, ಮಿನಿಮಮ್ ಇವಾಗ ಇದು ಎಷ್ಟು ದಿನ ಇದು ಸಂಧಾನದ ಯಶಸ್ವಿ ಆಗತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದರಿಂದ ಈ ಸಪ್ಲೈ ಚೈನ್ ಡಿಸ್ಟ್ರಪ್ಷನ್ ನ ಕರೆಕ್ಟ್ ಆಗಿ ಸಾಲ್ವ್ ಮಾಡಕ್ಕೆ ಅವ್ರಿಗೆ ಮಿನಿಮಮ್ 2 to 3 months ಬೇಕಾಗತ್ತೆ ಅನ್ಸುತ್ತೆ. ಯಾಕಂದ್ರೆ ಆಯಿಲ್ ಫಾರ್ಮ್ಸ್ ಮೇಲೆ ಬಾಂಬಿಂಗ್ ಆಗಿರೋದ್ರಿಂದ ಅವ್ರನ್ನ ರಿಪೇರ್ ಮಾಡಿ ಮತ್ತೆ ಅವು ಫುಲ್ ಫ್ಲೆಜ್ ಅಲ್ಲಿ ಆಯಿಲ್ ನ ಸಪ್ಲೈ ಯಾವಾಗ ಮಾಡುತ್ತೆ ಅನ್ನೋದ್ರ ಮೇಲೆ ಇದರ ಪೂರ್ಣ ಡಿಪೆಂಡ್ ಆಗುತ್ತೆ. ಅಲ್ಲಿವರೆಗೂ ಈ ಪ್ರಾಬ್ಲಮ್ಸ್ ಇದ್ದದ್ದೇ. ಆದ್ರೆ ಏನಂದ್ರೆ ಒಂದ್ ಸಮಾಧಾನಕರವಾದ ಅಂಶ ಅಂದ್ರೆ ಈಗ ಸದ್ಯಕ್ಕೆ ನಿಲ್ಲೋ ತರ ಲಕ್ಷಣ ಕಾಣಿಸ್ತಿದ್ಯಲ್ಲ, ಅದಕ್ಕಾಗಿ ಖುಷಿ ಪಡ್ಬೇಕು. ಆದ್ರೆ ಮಿನಿಮಮ್ ಒಂದ್ 2 to 3 months ಅಂತೂ ಇದು ನಮ್ಗೆ ಕಾಣುತ್ತೆ, ಇದರದ್ದು ಹೊಡೆತ ಕಾಣುತ್ತೆ. ಯಾವಾಗ ಈ ಪೆಟ್ರೋಲ್ ರಿಫೈನರೀಸ್ ಎಲ್ಲ, ಆಯಿಲ್ ರಿಫೈನರೀಸ್ ಎಲ್ಲ ರಿಪೇರಿ ಆಗಿ ಮತ್ತೆ ಮೊದಲಿನ ಪೊಟೆನ್ಶಿಯಲ್ ಗೆ ವರ್ಕ್ ಮಾಡಕ್ಕೆ ಶುರು ಮಾಡುತ್ತೆ, ಆಗ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇಲ್ಲಿ ಏನು ನಾವು ಗಮನಿಸ್ತಾ ಇದೀವಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಾ ಇದೆ, ಅದು ಎಲ್ಲ ರಾಷ್ಟ್ರಗಳು ಒಗ್ಗೂಡಿದೆ ಈ ವಿಚಾರದಲ್ಲಿ. ಅವರೆಲ್ಲರೂ ಈಗ ಹೊರ್ಮೋಸ್ ನ ಜಲಸಂಧಿಯನ್ನ ನಾವು ಫ್ರೀ ಆಗಿ ಮತ್ತೆ ಪ್ಯಾಸೇಜ್ ಕೊಡಿಸ್ಬೇಕು ಅನ್ನುವಂಥದ್ದಾಗಿರ್ಬೋದು, ಅಥವಾ ಈಗ ಯುದ್ಧ ಬೇಡ ಅನ್ನೋದಕ್ಕೆ ಭಾರತ ಏನು ತನ್ನ ನಿಲುವನ್ನ ತಗೊಂಡಿತ್ತು, ಅದಕ್ಕೆ ಬಹುತೇಕ ಯುರೋಪಿಯನ್ ರಾಷ್ಟ್ರಗಳು ಮತ್ತು ವಿಶ್ವದ ಅನೇಕ ರಾಷ್ಟ್ರಗಳು ಕೂಡ ಎಲ್ಲ ಸೇರ್ಕೊಂಡು ಇದು ಪ್ರೆಷರ್ ಮಾಡ್ತಾ ಇತ್ತು. ಬ್ಯಾಕ್ ಎಂಡ್ ಅಲ್ಲಿ ಅನೇಕ ರಾಷ್ಟ್ರಗಳು, ಅಮೆರಿಕ ಕೂಡ ಹೇಳ್ತಾ ಇತ್ತು, ಇರಾನ್ಗೂ ಹೇಳ್ತಾ ಇತ್ತು, ಇಸ್ರೇಲ್ಗೂ ಹೇಳ್ತಾ ಇತ್ತು. ಅದೆಲ್ಲದರ ಪರಿಣಾಮ ಇವತ್ತು ಏನೋ ಒಂದು ಶಾಂತಿ ಸಂಧಾನಕ್ಕೆ ಒಂದು ಸೀಸ್ ಫೈರ್ ಮಾಡಿ ಅವ್ರ ಮಾತುಕತೆ ಮಾಡ್ತಾ ಇರೋದನ್ನ ನಾವು ನೋಡಿದ್ವಿ. ಇದು ಯಶಸ್ವಿ ಆಗ್ಲಿ ಅಂತ ಎಲ್ಲರದ್ದು ಹಾರೈಕೆ ಕೂಡ. ಅದನ್ನ ನಮ್ಗೆ ಇಷ್ಟ ಇಲ್ಲದೆ ಇರೋ ರಾಷ್ಟ್ರ ಮಾಡ್ತಿದ್ರೆ ಅದನ್ನ ತುಂಬಾ ತಲೆ ಕೆಡಿಸ್ಕೊಳ್ಳೋದ್ ಬೇಕಿಲ್ಲ ಅದಕ್ಕೆ ನಾವು. ಯಾಕೆಂತಂದ್ರೆ ಅವ್ರದ್ದು ಸಕ್ಸಸ್ ಇಷ್ಟ ಆಗತ್ತೆ ಅನ್ನೋದಕ್ಕಿಂತನೂ ಇದು ವಿಶ್ವಕ್ಕೆ ಒಳ್ಳೇದಾಗೋದಾದ್ರೆ ಮಾಡ್ಲಿ ಅವರು. ಆದ್ರೆ ಅವರು ಯಾಕೆ ಮಾಡ್ತಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಾಗಿದೆ, ಜಗಜ್ಜಾಹೀರಾಗಿದೆ. ಅಮೆರಿಕಾಗೆ ಒಬ್ರು ಪಪೆಟ್ ನೇಷನ್ ಬೇಕಿತ್ತು, ಅದು ಪಾಕಿಸ್ತಾನ ಕಂಡ್ಕೊಂಡು. ಸೊ ಇರಾನ್ಗೂ ಮತ್ತೆ ಇಂಡಿಯಾದ ವಿಚಾರದಲ್ಲಿ ಏನಾಗಿತ್ತು ಅಂದ್ರೆ, ಇಂಡಿಯಾ ಕೌಂಟರ್ ಟ್ಯಾರಿಫ್ ಹಾಕ್ತಿತ್ತು. ಇಂಡಿಯಾ ಇವ್ರು ಹೇಳ್ದಂಗೆಲ್ಲ ಕೇಳಲ್ಲ ಯಾವಾಗ್ಲೂ. ಇಂಡಿಯಾ ಕೌಂಟರ್ ಟ್ಯಾರಿಫ್ ಹಾಕತ್ತೆ, ಅವ್ರೇನೋ ಟ್ಯಾರಿಫ್ ಹಾಕಿದ್ರೆ ಕೌಂಟರ್ ಟ್ಯಾರಿಫ್ ಹಾಕೋ ಲೆವೆಲ್ಗೆ ನಾವು ಬೆಳೆದಿದೀವಿ ಅನ್ನೋದು ಗೊತ್ತ. ನಾವು ಹಾಕ್ಲಿಲ್ಲ ಆಕ್ಚುಲಿ, ಆದ್ರೆ ಕೌಂಟರ್ ಟ್ಯಾರಿಫ್ ಹಾಕ್ತಾರೆ ಅನ್ನೋ ಲೆವೆಲ್ಗೆ ನಾವು ಇದ್ವಿ ಅವ್ರಿಗೆ. ಹಂಗಾಗಿ ಮತ್ತೆ ನಾವು ಅವರು ಯಾವಾಗ ನಮ್ ಜೊತೆ ಇದು ಮಾಡ್ತೀವಿ ನಿಮ್ಮೆಲ್ಲ ಟ್ಯಾರಿಫ್ ಹಾಕಿ ನಾವು ಭಾರತ ಸುಮ್ನೆ ಕೂಲ್ ಆಗಿದ್ದು, ನಾವು ಯುರೋಪ್ 27 ಜೊತೆಗೆ ನಾವು ಇದ್ ಮಾಡ್ಕೊಂಡ್ವಿ, ಮಾತುಕತೆ ಮಾಡ್ಕೊಂಡ್ವಿ, ವ್ಯಾಪಾರದ ಮಾತುಕತೆ ಮಾಡ್ಕೊಂಡ್ವಿ. ಕೊನೆಗೆ ಅವರೇ ಬಂದ್ರು, ಆಮೇಲೆ ಅಲ್ಲಿ ಅವ್ರ ಜೊತೆಗೂ ವ್ಯಾಪಾರದ ಡೀಲ್ ಆಯ್ತು. ಸೊ ಇವೆಲ್ಲವೂ ಮನಸ್ಸಲ್ಲಿ ಇದ್ದೇ ಇರುತ್ತೆ ಡೊನಾಲ್ಡ್ ಟ್ರಂಪ್ ಅವ್ರಿಗೆ. ಸೊ ಹಂಗಾಗಿ ಅವರು ಭಾರತವನ್ನ ಈ ವಿಚಾರಕ್ಕೆ ನಂಬಲಿಲ್ಲ, ಆಶ್ರಯಿಸ್ಲಿಲ್ಲ. ಆಗಿದ್ದೆಲ್ಲ ಒಳ್ಳೇದಕ್ಕೆ ಈಗ ನಾವು ಏನಾದ್ರು ಅಲ್ಲಿ ಸ್ವಲ್ಪ ತೊಂದರೆ ಆದ್ರೆ, ಈಗ ಇಸ್ರೇಲ್ ನೋಡಿ, ಪಾಕಿಸ್ತಾನ ಮಾಡಿರೋ ಟ್ವೀಟ್ಗೆ ಮತ್ತೆ ಇಸ್ರೇಲ್ ಮೇಲೆ ಖಂಡಿತ ಪಾಕಿಸ್ತಾನ ಮೇಲೆ ಅವ್ರಿಗೆ ಸಿಟ್ಟು ಬಂದಿರುತ್ತೆ. ಈಗ ಅದನ್ನ ಬ್ಯಾಕ್ ಎಂಡ್ ಅಲ್ಲಿ ಬಹುಶಃ ಭಾರತನೇ ಅವ್ರಿಗೆ
ಮಾತುಕತೆ ಕರ್ಕೊಂಡು ಬರ್ಬೇಕಾ ಸ್ಥಿತಿನೂ ಇರಬಹುದೇನೋ. ಇಂಥದ್ದೊಂದು ಸ್ಥಿತಿ ಇದೆ. ಮತ್ತೆ ನೀವು ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳು ನೋಡಿದ್ರೆ ಇವನ್ ಇರಾನ್ ಅಲ್ಲಿ ತುಂಬಾ ಇನ್ಫ್ಲೇಷನ್ ಜಾಸ್ತಿ ಆಗಿದೆ. ಅಲ್ಲಿ ಕೂಡ ಜನರಿಗೆ ತುಂಬಾ ಪ್ರಾಬ್ಲಮ್ ಇದೆ. ಅವ್ರಿಗೆ ಆಹಾರ ಧಾನ್ಯಗಳ ಕೊರತೆ ಆಗಿದೆ. ಅಲ್ಲಿ ವೆಜಿಟೇಬಲ್ ಸಿಗ್ತಾ ಇಲ್ಲ. ಏನಂದ್ರೆ ಈಗ ಒಂದು ಎಮೋಷನಲ್ ಹೈಪ್ ಇತ್ತು. ಅವರ ಸರ್ವೋಚ್ಚ ನಾಯಕನನ್ನ ಕೊಂದಿದ್ದರಿಂದ ಅವರು ಇಲ್ಲ ನಾವು ಇದನ್ನ ಸೇಟ್ ತೀರಿಸ್ಕೋತೀವಿ ಅಂತ ಹೇಳ್ತಾ ಇದ್ರೇನು ಅಲ್ಲಿ ಜನಸಾಮಾನ್ಯರ ಬಗ್ಗೆ ತುಂಬಾ ಪ್ರಾಬ್ಲಮ್ ಆಗಿತ್ತು. ಹಾಗೇನೆ ಅಮೆರಿಕದಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಹೆಚ್ಚಾಗಿತ್ತು. ಅದಕ್ಕೆ ಇವನ್ ಜನ ರೋಡ್ಗೆ ಬಂದ್ರು ಅಲ್ಲಿ ಪ್ರತಿಭಟಿಸಿದ್ದನ್ನ ನೋಡಿದೀವಿ ನಾವು. ಅಲ್ಲಿ ಕೂಡ ಪೆಟ್ರೋಲ್ ಬೆಲೆ ನೋಡಿ, ಅಲ್ಲಿ ಆಕ್ಚುಲಿ US ಅಲ್ಲಿ ಪೆಟ್ರೋಲ್ ಡೀಸೆಲ್ ಲಭ್ಯತೆ ಜಾಸ್ತಿ ಇದೆ, ಆಯಿಲ್ ಲಭ್ಯತೆ ಜಾಸ್ತಿ ಇದೆ. ಆದ್ರೆ ಆದ್ರೆ US ಕೂಡ 24% ಜಾಸ್ತಿ ಮಾಡ್ತು. ಚೈನಾ ನಾವ್ ಹೇಳ್ತೀವಿ ಇಲ್ಲ ಚೈನಾ ಹತ್ರ ತುಂಬಾ ಹೆಚ್ಚು ರಿಸರ್ವ್ಸ್ ಇಟ್ಕೊಂಡಿದ್ರು ಅಂತ. ಅವ್ರು ಕೂಡ 10% ಆಯಿಲ್ ಬೆಲೆನ ಪೆಟ್ರೋಲ್ ಬೆಲೆಯನ್ನ ಹೆಚ್ಚು ಮಾಡಿದ್ರು. ಈಜಿಪ್ಟ್ 14% ಹೆಚ್ಚು ಮಾಡಿದ್ರು. ಸ್ಪೈನ್ ಅವರು 19% ಹೆಚ್ಚು ಮಾಡಿದ್ರು. ಅಮೆರಿಕ 24% ಹೆಚ್ಚು ಮಾಡಿದ್ರು. ಆಸ್ಟ್ರೇಲಿಯಾದವ್ರು 32% ಹೆಚ್ಚು ಮಾಡಿದ್ರು. ಈವನ್ ಕತಾರ್ ಅಂತ ರಾಷ್ಟ್ರಗಳಲ್ಲಿ 3% ಜಾಸ್ತಿ ಆಗಿತ್ತು. ಆದ್ರೆ ಭಾರತ ನೋಡಿ, ಭಾರತದಲ್ಲಿ ಇದು ಹೆಚ್ಚಾಗ್ಲಿಲ್ಲ. ಯಾಕಂದ್ರೆ ಭಾರತ ಸರ್ಕಾರ ಕೈಗೊಂಡಂತ ದೃಢ ನಿಲುವಿನಿಂದ ಅವರು ಇದನ್ನ ಹೊರೆಯನ್ನ ಹೊತ್ತರಾಗ್ಲಿ ಭಾರತದ ಜನರ ನಾಗರಿಕರ ಮೇಲೆ ಇದನ್ನ ವರ್ಗಾಯಿಸ್ಲಿಲ್ಲ. ಸೊ ಹಂಗಾಗಿ ನಮ್ಗೆ ಅದ್ರದ್ದು ಇದು ತುಂಬಾ ತೊಂದರೆಗೊಳಗಾಗ್ಲಿಲ್ಲ. ಯಾಕಂದ್ರೆ ಇನ್ಫ್ಲೇಷನ್ ಇನ್ನೂ ಜಾಸ್ತಿ ಆಗ್ತಾ ಇತ್ತು. ಅದರಲ್ಲೂ ಫುಡ್ ಇನ್ಫ್ಲೇಷನ್ ತುಂಬಾ ಜಾಸ್ತಿ ಆಗ್ತಾ ಇತ್ತು. ಅದನ್ನ ಕೇಂದ್ರ ಸರ್ಕಾರ ಈ ಟೈಮ್ ಅಲ್ಲಿ ನಿಲ್ಸಿದ್ರಿಂದ ಅದು ಒಳ್ಳೇದಾಯ್ತು. ಒಂದ್ ವೇಳೆ ಅದ್ರ ಪೂರ್ಣವಾಗಿ ವರ್ಗಾಯಿಸಿದ್ರೆ ಈ ಪ್ರಕಾರ 16 ರಿಂದ 18 ರೂಪಾಯಿ ಇವತ್ತು ಮಾರುಕಟ್ಟೆ ಬೆಲೆಗೆ ನಮ್ಮಲ್ಲಿ ಪೆಟ್ರೋಲ್ ಮತ್ತೆ ಡೀಸೆಲ್ ಹೆಚ್ಚಾಗಿರ್ತಾ ಇತ್ತು. ಸೊ ಹಂಗಾಗಿ ಅದಕ್ಕೆ ನಾವು ಸರ್ಕಾರದ ನೀತಿಯನ್ನ ಸ್ವಾಗತಿಸಬೇಕು ಈ ಇದ್ರಲ್ಲಿ ವಿಚಾರದಲ್ಲಿ. ಮತ್ತೆ ಈಗ LPG ನೀವು ನೋಡಿದ್ರೆ ಇನ್ನೂ ಸಹ ಅದನ್ನು ಸಹ ಎಲ್ಲ ದೇಶಗಳಲ್ಲಿ ಬಹುತೇಕ ಈಗ ಗ್ರೀಸ್ ಅಂತ ರಾಷ್ಟ್ರಗಳಲ್ಲಿ 223% ಜಾಸ್ತಿ ಮಾಡಿದ್ರು. ಇಸ್ರೇಲ್ ಅಲ್ಲಿ 202% ಹೆಚ್ಚಳ ಆಗಿತ್ತು. UK ಅಲ್ಲಿ 192% ಹೆಚ್ಚಳ ಆಗಿತ್ತು. ಸೊ ಅಂದ್ರೆ ಭಾರತ ಈ ವಿಚಾರದಲ್ಲಿ ನೋಡಿ ಬೇರೆ 60 ರೂಪಾಯಿ ಹೆಚ್ಚು ಮಾಡಿದ್ದನ್ನ ನಾವು ನೋಡಿದೀವಿ. ಸೊ ಹಿಂಗಾಗಿ ಒಂದು ಪ್ಲಾನ್ಡ್ ಮಾಡಿದ್ರಿಂದ ಸರ್ಕಾರ ದೃಢ ನಿಲುವಿನಿಂದ ಕೈಗೊಂಡು ಮತ್ತು ಬೇರೆ ಬೇರೆ ರಾಷ್ಟ್ರಗಳಿಂದ ಇದನ್ನ ತರಿಸ್ಕೊಳ್ತಾ ಇತ್ತು. ಈಗ ರಷ್ಯಾದಿಂದ ಆಯಿಲ್ ತಗೊಳ್ತಾ ಇದ್ವಿ ನಾವು, LPG ತಗೊಳ್ತಾ ಇದ್ವಿ. ಸೊ ಹಿಂಗಾಗಿ ನಮ್ಗೆ ತುಂಬಾ ಮೇಜರ್ ಕ್ರೈಸಿಸ್ ಕಾಣ್ಲಿಲ್ಲ. ಆದ್ರೆ ಖಂಡಿತವಾಗಿಯೂ ಇದು ಗ್ರೌಂಡ್ ಲೆವೆಲ್ಗೆ ಇದಾಗಿ ಪರ್ಕ್ಯುಲೇಟ್ ಆಗಿ ಸ್ವಲ್ಪ ಸಮಸ್ಯೆ ಉಂಟಾಗಿದ್ದು ನಿಜ. ಈಗ ನೋಡಿ, ವೆಸ್ಟ್ ಏಷ್ಯಾದಿಂದ ನಮ್ಗೆ ಆಯಿಲ್ ತರಿಸ್ಕೊಂಡ್ರೆ ನಮ್ಗೆ 7 ರಿಂದ 8 ದಿನ ಬೇಕಾಗುತ್ತೆ. ಸೊ ಚೀಪ್ ಆಗೂ ಇತ್ತು, ಹತ್ರ ಇತ್ತು. ಹಂಗಾಗಿ ನಾವು ಅವ್ರ ಮೇಲೆ ಹೆಚ್ಚು ಆಶ್ರಯಿಸಿದ್ವಿ. ಈಗ ಅಮೆರಿಕದಿಂದ ನಾವು ತರಿಸ್ಕೊಟ್ಟಿದ್ರೆ 45 ದಿನ ಬೇಕು. ಇನ್ನು ರಷ್ಯಾ ಇಂದ ಅಥವಾ ಜಪಾನ್ ಇಂದ ಏನೇ ತರಿಸ್ಕೊಂಡ್ರೇನೋ 35 ರಿಂದ 40 ದಿನ ಬೇಕು. ಸೊ ಹಂಗಾಗಿ ಹತ್ರ ಇದ್ದಿದ್ರಿಂದ ಅದಕ್ಕೆ ಡಿಪೆಂಡೆನ್ಸಿ ಜಾಸ್ತಿ ಇತ್ತು. ಆದ್ರೆ ಈ ಸಂದರ್ಭದಲ್ಲಿ ಬಹುಶಃ ನಮಗೆ ಡೈವರ್ಸಿಫೈ ಇಮಿಡಿಯೇಟ್ ಆಗಿ ಸರ್ಕಾರ ಮಾಡ್ಕೊಳ್ತು. ಮುಂಚೆನೆ ರಷ್ಯಾ ಹತ್ರ ಇತ್ತು, ನಮ್ದು ಲಾಸ್ಟ್ ಇಯರ್ 22% ನಾವು ಅವ್ರ ಹತ್ರ ಆಯಿಲ್ ತಗೊಂಡಿದ್ವಿ. ನಮ್ಮ ಭಾರತದ ಟೋಟಲ್ ಅಗತ್ಯತೆ 22% ನ. ಸೊ ಅದರಿಂದ ನಾವು ಅವ್ರ ಹತ್ರ ಇವಾಗ ಹೆಚ್ಚು ತಗೊಳಕ್ ಸಾಧ್ಯ ಆಯ್ತು. ಸೊ ಎಸ್ ಕೇಶವ್ ಸರ್, ಹಾಗೆ ಸಂಪರ್ಕದಲ್ಲಿರಿ ಸರ್. ನಾನು ಮಾತನಾಡಿಸ್ತಾ ಹೋಗ್ತೀನಿ. ನಾನು ಹನುಮೇಶ್ ಸರ್ ಹತ್ರ ಈ ಒಂದು ಸಂದರ್ಭದಲ್ಲಿ ಪ್ರಶ್ನೆಯನ್ನ ಕೇಳ್ತೀನಿ. ಸರ್, ಎಲ್ಲೋ ಒಂದು ಕಡೆ ಅಮೆರಿಕಾದ ನೌಕಾ ನೆಲೆಗಳಿದ್ದಂಥದ್ದೇ ಒಂದು ಸೌದಿ ಅರೇಬಿಯಾ, ಕುವೈತ್ ಅಥವಾ UAE ಈ ಎಲ್ಲಾ ಪ್ರದೇಶಗಳಲ್ಲೂ ಕೂಡ ನೌಕಾ ನೆಲೆಗಳಿದ್ವು. ಹಾಗಾಗಿ ಇರಾನ್ ಆ ಪ್ರದೇಶಗಳನ್ನೇ ಟಾರ್ಗೆಟ್ ಮಾಡಿ ಆಕ್ರಮಣ ಮಾಡದಿದ್ರಿಂದ ಎಲ್ಲೋ ಒಂದು ಕಡೆ ಅದ್ರತ್ರ ಇದ್ದಂತಹ ಶಸ್ತ್ರಾಸ್ತ್ರಗಳು ಕೂಡ ಹಾನಿ ಆಗೋದಕ್ಕೆ ಶುರುವಾಯಿತು. ಜೊತೆಯಲ್ಲಿ ಅದರಿಂದ ಇವಾಗ ಹೊರಗೆ ತೆಗಿಬೇಕು ಅಂತ ಅಂದ್ರೆ ಅಮೆರಿಕಾಗೆ ಅಫ್ಕೋರ್ಸ್ ಸಮಯ ಅನ್ನೋದು ಬೇಕೇ ಬೇಕು. ಹಾಗಾಗಿ ಕದನ ವಿರಾಮವನ್ನ ಬೇಕು ಅಂತಾನೆ ಡೊನಾಲ್ಡ್ ಟ್ರಂಪ್ ಅವರು ಘೋಷಣೆ ಮಾಡಿದ್ದು ಅಂತ ಅನ್ಸುತ್ತಲ್ವಾ ಸರ್? ನೋಡಿ, ಯುದ್ಧ ನಡೆಯುವಾಗ ಬೇರೆ ಬೇರೆ ತಂತ್ರಗಾರಿಕೆಯನ್ನ ಬಳಸುವಂತದ್ದು, ಅನುಸರಿಸುವಂತದ್ದು ಸಾಮಾನ್ಯ. ಬಹುಶಃ ಈ ಕದನ ವಿರಾಮದ ಹಿಂದೆ ಅಂತ ಒಂದು ಸಾಧ್ಯತೆಗಳು ಕೂಡ ಇರಬಹುದು. ಆದ್ರೆ ಪ್ರಮುಖವಾಗಿ ಇರಾನ್ ಕೂಡ ನಿರಂತರವಾಗಿ ಅಮೆರಿಕವನ್ನ ಎದುರಿಸ್ತಾನೆ ಬಂತು. ಎಷ್ಟೇ ಅವ್ರ ಮೇಲೆ ದಾಳಿ ಆದ್ರೂ ಕೂಡ ಎದೆಗುಂದದೆ ಇಸ್ರೇಲ್ ಮತ್ತು ಅಮೆರಿಕದ ಸೈನ್ಯವನ್ನ ಎದುರಿಸ್ತಾ ಬಂದ್ರು. ಈ ಒಟ್ಟಾರೆ ಈ ಯುದ್ಧದ ಹಿನ್ನೆಲೆ ಏನು ಅಂತಂದ್ರೆ, ಈ ಅಮೆರಿಕಕ್ಕೆ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಈ ಇರಾನ್ ತೈಲ ಸಂಪತ್ತೇನಿದೆ ಅದರ ಮೇಲಿರುವಂತ ಒಂದು ಪಾಕದೃಷ್ಟಿ ಅಂತಾನೆ ಹೇಳ್ಬೇಕಾಗತ್ತೆ. ನೋಡಿ, ಇವತ್ತು ಅವ್ರೊಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಮೆರಿಕದ ಹತ್ರ ಒಳ್ಳೆ ಕ್ವಾಲಿಟಿ, ಗುಡ್ ಕ್ವಾಲಿಟಿ ಆಯಿಲ್ ನಮ್ಮ ಹತ್ರ ಇದೆ. ಬೇರೆ ಯಾವ ದೇಶದವ್ರು ಬೇಕಾದ್ರೂ ನಮ್ಮ ಹತ್ರ ಬಂದು ತೆಗೆದುಕೊಂಡು ಹೋಗ್ಬೋದು ಅಂದ್ರೆ ಅವರು ಅದ್ರ ಮಟ್ಟಿಗೆ ಈ ತೈಲ ವ್ಯಾಪಾರದಲ್ಲಿ ಲಾಭ ಮಾಡ್ಕೊಳ್ಬೇಕು ಅನ್ನುವಂತ ಒಂದು ಉದ್ದೇಶವನ್ನು ಹೊಂದಿದ್ದಾರೆ ಅಂತ. ಹೀಗಾಗೇನೆ
ಇಸ್ರೇಲ್ ಜೊತೆಗೆ ಇಸ್ರೇಲ್ ನ ಸಹಾಯ ತಗೊಂಡು ದೊಡ್ಡ ಮಟ್ಟದಲ್ಲಿ ಟ್ರಂಪ್ ಅವರು ಯುದ್ಧ ಮಾಡಿರುವಂತದ್ದು. ಸೊ ಈ ಎಲ್ಲ ಕಾರಣಕ್ಕಾಗಿ ಅವ್ರಿಗೆ ಬೇಕಾಗಿರುವಂತದ್ದು ಏನು ಖಮೇನಿ ಇರಲ್ಲ, ಆಯತುಲ್ಲಾ ಖಮೇನಿ ಅವರ ಸರ್ವಾಧಿಕಾರವನ್ನು ಅಂತ್ಯಗೊಳಿಸ್ಬೇಕು ಮತ್ತು ಹರ್ಮುಜ್ ಜಲಸಂಧಿ ಏನಿದೆ ಅದನ್ನ ಅಮೆರಿಕಕ್ಕೆ ಮುಕ್ತಗೊಳಿಸ್ಬೇಕು ಮತ್ತು ಇರಾನ್ ತೈಲ ಸಂಪತ್ತು ಏನಿದೆ ಅದನ್ನ ಹೆಚ್ಚು ತಾನು ಪಡಿಬೇಕು, ಅದನ್ನ ಸಂಸ್ಕರಣೆ ಮಾಡಿ ಬೇರೆ ದೇಶಗಳಿಗೆ ಮಾರಾಟ ಮಾಡ್ಬೇಕನ್ನುವಂತ ಒಂದು ವ್ಯಾಪಾರ ಉದ್ದೇಶ, ವ್ಯಾಪಾರ ಬುದ್ಧಿ ಏನಿದೆ ಇದು ಅಮೆರಿಕದ ಒಂದು ಈ ಯುದ್ಧದ ಹಿನ್ನೆಲೆಯಲ್ಲಿ ಇರುವಂತದ್ದು. ಹೀಗಾಗಿ ಅವರ ಉದ್ದೇಶ ಯಾವುದೇ ಜನರಿಗೆ ಒಳ್ಳೇದ್ ಮಾಡ್ಬೇಕು ಅಥವಾ ಮನುಷ್ಯ ಕುಲಕ್ಕೆ ಒಳ್ಳೆ ಮಾಡ್ಬೇಕನ್ನುವಂಥದ್ದಿಲ್ಲ. ಇದು ಟ್ರೇಡ್ ಇಂಟೆನ್ಷನ್ ಇಟ್ಕೊಂಡು ಮಾಡುವಂತ ಯುದ್ಧ ಆಗಿರೋದ್ರಿಂದ ಇಂಥ ಸಂದರ್ಭದಲ್ಲಿ ಭಾರತ ಒಂದು ಸಮಾನ ಅಂತರವನ್ನ ಕಾಯ್ದುಕೊಂಡಿರುವಂತದ್ದು ಬಹಳ ಒಂದು ಬುದ್ಧಿವಂತಿಕೆಯ ನಡೆ ಅಂತ ಹೇಳ್ಬೇಕಾಗುತ್ತೆ. ಮತ್ತೆ ಈ ಕದನ ವಿರಾಮ ಆ ತರದ ಇನ್ನೊಂದು ರೀತಿಯ ಯುದ್ಧಕ್ಕೆ ಅಮೆರಿಕ ಸಜ್ಜು ಆಗೋದಕ್ಕೂ ಕೂಡ ಇರಬಹುದು. ಆದ್ರೆ ಈಗಾಗ್ಲೇ ಅಮೆರಿಕಕ್ಕೂ ಕೂಡ ಸಾಕಷ್ಟು ನಷ್ಟ ಆಗಿದೆ. ಈ ನಿರಂತರವಾಗಿ ನಡೆದಂತ ಯುದ್ಧದಿಂದ ಬಹಳಷ್ಟು ಶಸ್ತ್ರಾಸ್ತ್ರಗಳು ನಾಶ ಆಗಿರುವಂತದ್ದು, ಸಾಕಷ್ಟು ಆರ್ಥಿಕ ನಷ್ಟ ಅಮೆರಿಕ ಕೂಡ ಅನುಭವಿಸಿದೆ. ಹೀಗಾಗಿ ಅವರು ಈ ಸಂಧಾನವನ್ನ ಮಾಡಿಕೊಳ್ಳೋದರ ಮೂಲಕ ಈಗಾಗ್ಲೇ ಇರಾನ್ ಸಾಕಷ್ಟು ನಾಯಕರು ಕೂಡ ಹತರಾಗಿದ್ದಾರೆ. ಅಲ್ಲಿ ನಾಯಕತ್ವದ ಕೊರತೆ ಕೂಡ ಇದೆ. ಈ ಎಲ್ಲ ಪರಿಸ್ಥಿತಿಯನ್ನ ಬಳಸ್ಕೊಂಡು ತನ್ನ ಏನು ವ್ಯಾಪಾರದ ಉದ್ದೇಶ ಏನಿದೆ, ತನ್ನ ಹಿಡಿತ ಈ ಜಾಗತಿಕ ತೈಲ ಮಾರುಕಟ್ಟೆಯ ಮೇಲೆ ತನ್ನ ಹಿಡಿತವನ್ನ ಸಾಧಿಸ್ಬೇಕನ್ನುವಂತ ಅಮೆರಿಕದ ಒಂದು ಉದ್ದೇಶ ಏನಿದೆ ಅದನ್ನ ಈಡೇರಿಸಿಕೊಳ್ಳೋದಕ್ಕಾಗಿ ಅವರು ಈ ಯುದ್ಧನ ಮಾಡ್ತಾ ಇದ್ದಾರೆ. ಅದೇ ಕಾರಣಕ್ಕೆ ಈಗ ಈ ಒಂದು ಸಂಧಾನ ಮಾತುಕತೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ನಾವು ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಅದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅವರ ಉದ್ದೇಶ ಇರುವಂತದ್ದು ಈ ತೈಲ ಮಾರುಕಟ್ಟೆ ಮೇಲೇನೆ. ಸೊ ಹೀಗಾಗಿ ಈ ಯುದ್ಧ ಆದಷ್ಟು ಅವ್ರಿಗೆ ಬೇಗ ಮುಗಿಬೇಕನ್ನುವಂಥದ್ದು ಅಮೆರಿಕಕ್ಕೂ ಕೂಡ ಇದೆ. ಮತ್ತು ಅವರ ಏನು ಯುದ್ಧ ಸಾಮಗ್ರಿಗಳೇನಿದೆ ಅದು ಕೂಡ ದಿನೇ ದಿನ ಕ್ಷೀಣಿಸ್ತಾ ಇದೆ. ಅಮೆರಿಕದ ಯುದ್ಧ ಸಾಮಗ್ರಿಗಳು ಕೂಡ ಕಡಿಮೆ ಆಗ್ತಾ ಹೋಗಿದೆ. ನಿರಂತರವಾಗಿ ಯುದ್ಧ ನಡೆದಾಗ ಸಹಜವಾಗಿನೇ ಅವ್ರಿಗೆ ಅದು ಹೊಡೆತ ಕೊಡುತ್ತೆ. ಸೊ ಈ ಎಲ್ಲ ಕಾರಣಗಳಿಗಾಗಿ ಅಮೆರಿಕ ಕೂಡ ಈ ಸಂಧಾನ ಮಾತುಕತೆಗೆ ಒಂದು ರೀತಿಯ ಸಿದ್ಧತೆಯನ್ನ ಮಾಡ್ಕೊಂಡಿದೆ ಅಂತ ಹೇಳ್ಬೋದು. ಎಸ್ ಹನುಮೇಶ್ ಸರ್, ಹಾಗೆ ಸಂಪರ್ಕದಲ್ಲಿರಿ. ನಾನು ಕೇಶವ್ ಸರ್ ಹತ್ರ ಒಂದು ಪ್ರಶ್ನೆಯನ್ನ ಕೇಳ್ತೀನಿ. ಸರ್, ಎಲ್ಲೋ ಒಂದು ಕಡೆ ಸಭೆ ವಿಫಲ ಆದ್ರೆ ಮುಂದೇನು ಯಾವ್ಯಾವ ರಾಷ್ಟ್ರಗಳಿಗೆ ತೊಂದರೆ ಆಗುತ್ತೆ ಅದು ಒಂದು ಪ್ರಶ್ನೆ, ಅದನ್ನ ಪಕ್ಕಕ್ಕಿಡೋಣ. ಆದ್ರೆ ಇನ್ನೊಂದ್ ಕಡೆನಲ್ಲಿ ಈ AI ಇಂದ ಉದ್ಯೋಗ ಅವಕಾಶಗಳು ಕೂಡ ಕಡಿಮೆ ಆಗ್ತಾ ಇದೆ, ಅದರಿಂದ ನರಕ ಯಾತನೆಯನ್ನ ಪಡ್ತಿದ್ದಾರೆ. ಇನ್ನೊಂದ್ ಕಡೆನಲ್ಲಿ ಏನಾದ್ರೂ ಇಫ್ ಇನ್ ಕೇಸ್ ಯುದ್ಧ ಇದೇ ರೀತಿಯಾಗಿ ಮುಂದುವರೆದ್ರೆ ವಾಟ್ ನೆಕ್ಸ್ಟ್, ಉದ್ಯೋಗ ಅವಕಾಶಗಳಿಗೆ ದೊಡ್ಡ ಹೊಡೆತ ಬೀಳುವಂತ ಲಕ್ಷಣಗಳಿದೆ. ಯಾಕಂತಾದ್ರೆ ಈಗ ಆಲ್ರೆಡಿ ಪೆಟ್ರೋಲ್ ಸಿಗ್ದಲೆ, ಡೀಸೆಲ್ ಸಿಗ್ದಲೆ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆನಲ್ಲಿ ಹೋಟೆಲ್ ಮಾಲೀಕರು, ಅವರ ಪರಿಸ್ಥಿತಿ ಅಂತೂ ಹೇಳತೀರದಾಗಿತ್ತು. ಇಫ್ ಇನ್ ಕೇಸ್ ಈ ಶಾಂತಿ ಸಭೆ ವಿಫಲ ಆಯ್ತು ಅಂತ ಇಟ್ಕೊಂಡ್ರೆ ಮುಂದೇನು ಉದ್ಯೋಗಾವಕಾಶಗಳಿಗೆ? ಸರ್, ಮ್ಯೂಟ್ ಆಗಿದೆ ಅನ್ಸುತ್ತೆ, ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಸರ್. ಇದು ಭಾರತಕ್ಕೂ ಸೇರಿದಂತೆ ವಿಶ್ವಕ್ಕೂ ಈ ಸಮಸ್ಯೆ ಖಂಡಿತ ಇದೆ. ಯಾಕಂದ್ರೆ ನಿರುದ್ಯೋಗ ಸಮಸ್ಯೆ ಈಗಾಗ್ಲೇ AI ಬಂದ ಮೇಲೆ ಹೊಸ ಅವಕಾಶಗಳನ್ನು ಕೊಟ್ಟಿದೆ. ಅದರ ಜೊತೆಗೆ ಸಮಸ್ಯೆಯೂ ದೊಡ್ಡದಾಗಿ ಇದೆ. ಯಾರು ಅದನ್ನ ಉಪಯೋಗಿಸ್ಕೊಳ್ಳಿಕ್ ಆಗೋದಿಲ್ಲ, ಅವ್ರನ್ನ ಅದು ತೆಗೆದುಹಾಕುತ್ತೆ. ಇದು ಹೆಂಗಿದ್ರೆ ಮಾರುಕಟ್ಟೆ ಏನು ಅಂತಂದ್ರೆ, ಈಗ ಯಾವ್ದು ಕೆಲಸದನ್ನ AI ಬಳಸ್ಕೊಂಡು 100 ಜನದ ಕೆಲಸನ ಅದು ಮಾಡಕ್ ಸಾಧ್ಯ ಆದ್ರೆ ಅವ್ರು 100 ಜನ ತೆಗೆದಾಕ್ತಾರೆ. ಈಗ ಇತ್ತೀಚೆಗೆ ಒಂದು ಕಂಪನಿ ನಾವು ನೋಡಿದೀವಿ 10,000 ಜನನ್ನ ಭಾರತದಲ್ಲಿ ತೆಗೆದಾಕಿದ್ರು ಕೆಲಸ. ಸೊ ಇದು ಯಾಕೆ ಈ ತರ ಆಗತ್ತೆ ಅಂದ್ರೆ AI ಈಗ ನಿಮ್ಗೆ ಅನೇಕ ಕೆಲಸಗಳನ್ನ ಏಕಕಾಲದಲ್ಲಿ ಕಡಿಮೆ ಖರ್ಚಿನಲ್ಲಿ ಮಾಡ್ಕೊಡುತ್ತೆ. ಹಂಗಾಗಿ ಯಾವುದೇ ಒಂದು ಕ್ಯಾಪಿಟಲಿಸ್ಟ್ ಮೈಂಡ್ ಏನ್ ಯೋಚನೆ ಮಾಡುತ್ತೆ, ಬಂಡವಾಳಶಾಹಿ ಏನ್ ಯೋಚನೆ ಮಾಡ್ತಾರೆ ಅಂತಂದ್ರೆ, ನನ್ಗೆ ಇದು ಚಿಪ್ಪಾಗಿ ಅಲ್ಲ ಆಗೋದ್ರಿಂದ AI ಬಳಸಿ ಆಗೋದ್ರಿಂದ ಇಷ್ಟು ಕೆಲಸಗಳ ಅಗತ್ಯ ಇಲ್ಲ, ನನ್ಗೆ ಇಷ್ಟು ಜನ ಕೆಲಸ ನಾನು ಕೊಡ್ಬೇಕಾಗಿಲ್ಲ, ಲಾಭ ಜಾಸ್ತಿ ಬರುತ್ತೆ ಅಂತ ಅವ್ರು ನ್ಯಾಚುರಲಿ ತೆಗೆದಾಕ್ತಾರೆ. ಆದ್ರೆ ಈಗ ಭಾರತ ಸರ್ಕಾರ ಕೂಡ ಈಗ AI ನ ಮತ್ತೆ ರಾಜ್ಯ ಸರ್ಕಾರವನ್ನು ಸೇರ್ಕೊಂಡಂತೆ AI ಇವನ್ ನಮ್ಗೆ 8ನೇ ಕ್ಲಾಸಿನ ಇದರಲ್ಲಿ ಪಠ್ಯದಲ್ಲೇ ಸೇರಿಸಿ ಅದನ್ನ ಇಂಬೈಟ್ ಮಾಡಿ ಮುಂದಿನ ದಿನ ಹೊಸ ಅವಕಾಶ ಈಗೇನಾದ್ರೂ ಮತ್ತೆ ಶಾಂತಿ ಸಭೆ ವಿಫಲ ಆಗಿ ಸೀಸ್ ಫೈರ್ ಇಲ್ಲ, ನಾವು ಮತ್ತೆ ಯುದ್ಧ ಮಾಡ್ತೀವಿ ಅಂದ್ರೆ ಅದನ್ನ ಪದೇ ಪದೇ ಡೊನಾಲ್ಡ್ ಟ್ರಂಪ್ ಅವರು ಟ್ವೀಟ್ ಗಳ ಮೂಲಕ ಹೇಳ್ತಾ ಇದ್ದಾರೆ. ನೀವೇನಾದ್ರೂ
ಇದನ್ನ ನಾವು ಹೇಳಿದ್ದನ್ನ ಮಾಡದೇ ಇದ್ರೆ, ಶಾಂತಿ ಸಭೆ ಯಶಸ್ವಿ ಆಗದೆ ಇದ್ರೆ ನಿಮ್ಮ ಮೇಲೆ ನಾವು ಡೆಡ್ಲಿ ಅಟ್ಯಾಕ್ ಮಾಡ್ತೀವಿ ಅನ್ನೋದನ್ನ ಪದೇ ಪದೇ ಅವ್ರು ಹೇಳ್ತಾನೆ ಇದ್ದಾರೆ. ಸೊ ಇಂಥದೊಂದು ಏನಾದ್ರೂ ಸ್ಥಿತಿ ನಿರ್ಮಾಣ ಆಗದೇ ಇರ್ಲಿ, ಒಂದ್ ವೇಳೆ ಆದ್ರೆ ಇದು ಕೇವಲ ಜನರ ಜೀವನ ಜೊತೆ ಆಟ ಆಡ್ದಂಗಾಗುತ್ತೆ, ಅವರ ಜೀವದ ಜೊತೆ ಅಲ್ಲದೆ ಅವರ ಜೀವನದ ಜೊತೆಯೂ ಆಟ ಆಡ್ದಂಗಾಗುತ್ತೆ. ಈಗ ನೋಡಿ, ಲೈವ್ಸ್ ಎಷ್ಟು ಇಂಪಾರ್ಟೆಂಟ್, ಲೈವ್ಲಿಹುಡ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಒಂದ್ ಕಡೆ ಜೀವನ ಇಂಪಾರ್ಟೆಂಟ್, ಜೀವನನೂ ಇಂಪಾರ್ಟೆಂಟ್, ಜೀವ ಮತ್ತೆ ಜೀವನ ನಡಿಬೇಕಾಗತ್ತೆ. ಆದ್ರೆ ಇಲ್ಲಿ ಏನಾಗತ್ತೆ, ಯುದ್ಧ ಮುಂದುವರೆದ್ರೆ ಖಂಡಿತವಾಗಿಯೂ ಎಲ್ಲ ಇವಾಗ ಭಾರತ ಸರ್ಕಾರ ಕೂಡ ಜನರ ಮೇಲೆ ಪಾಸ್ ಮಾಡ್ಬೇಕಾಗತ್ತೆ. ಅಂತ ಸಂದರ್ಭದಲ್ಲಿ ಎಷ್ಟು ದಿನ ಪೆಟ್ರೋಲ್ ಡೀಸೆಲ್ ಬೆಲೆಗಳನ್ನ ಸ್ಟೇಬಲ್ ಆಗಿ ಇಟ್ಕೊಳಕ್ ಸಾಧ್ಯ ಆಗುತ್ತೆ. ಅವಾಗ ಅವ್ರನ್ನು ವರ್ಗಾಯಿಸ್ತಾರೆ. ಅದರಿಂದ ನ್ಯಾಚುರಲಿ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಈಗಾಗಲೇ ಓವರ್ ಆಲ್ ಇನ್ಫ್ಲೇಷನ್ ಭಾರತದಲ್ಲಿ 1% ಹೆಚ್ಚಾಗಿದೆ ಅಂತ ಈಗಾಗಲೇ ವರದಿಗಳು ಹೇಳ್ತಾ ಇದೆ. ಆ ಸಂದರ್ಭದಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ ಒಂದ್ ವೇಳೆ ಯುದ್ಧ ಮತ್ತೆ ಕಂಟಿನ್ಯೂ ಆದ್ರೆ. ವಿಶ್ವದಲ್ಲಿ ಕೂಡ ಇದು ಹೆಚ್ಚಾಗುತ್ತೆ. ಇದು ಬರೀ ಭಾರತದ ಸಮಸ್ಯೆ ಅಲ್ಲ, ವಿಶ್ವದಕ್ಕೆ ಸಮಸ್ಯೆ ಆಗುತ್ತೆ. ಈವನ್ ಯುರೋಪ್ ಆಗ್ಲಿ ಅಮೆರಿಕಾಗಾಗ್ಲಿ ಅವ್ರಿಗೂ ಸಮಸ್ಯೆ ಆಗುತ್ತೆ. ಈಗಾಗಲೇ ಇಸ್ರೇಲ್ ಕೂಡ ದೊಡ್ಡ ಹೊಡೆತ ತಿಂದಿದೆ ಇದರಿಂದ. ಅಲ್ಲಿ ಕೂಡ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗಿದೆ, ಅಮೆರಿಕದಲ್ಲೂ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗಿದೆ. ಈವನ್ ನಾವು ಟ್ರಂಪ್ ಅವ್ರದ್ದು ಏನು ರೇಟಿಂಗ್ಸ್ ಇರುತ್ತೆ, ಪಾಪ್ಯುಲಾರಿಟಿ ರೇಟಿಂಗ್ಸ್, ಇವಾಗ ಲೋಯೆಸ್ಟ್ ಲೆವೆಲ್ಗೆ ಅದೇ ಕಾರಣಕ್ಕಾಗಿ ಬಿದ್ದಿರೋದು. ಯಾವಾಗ ಜನ ತಮ್ಮ ಬೇಸಿಕ್ ಜೀವನ ನಡೆಸ್ಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತಂದಾಗ ಸಹಜವಾಗಿ ಪ್ರತಿಭಟಿಸ್ತಾರೆ. ಸೊ ಇವೆಲ್ಲವೂ ಮತ್ತೆ ಅದು ಉದ್ಯೋಗದ ಮೇಲೆ ಬೀಳುತ್ತೆ. ಈಗಾಗಲೇ ನಾವು ಕೆಲವು ಕೇಸಸ್ ಅಲ್ಲಿ ನೋಡಿದೀವಿ, ಜನ ನಾವು ಮೈಗ್ರೇಟ್ ವಾಪಸ್ ನಮ್ಮೂರ್ಗೆ ಹೋಗೋಣ, ಇಲ್ಲಿ ನಮ್ಗೆ ಸಿಲಿಂಡರ್ ಸಿಗದೆ ಇದ್ರೆ ಅನ್ನುವಂತ ಕೆಲವು 1-2 ಕೇಸ್ ತುಂಬಾ ಅಲ್ಲದೆ ಇದ್ರು ಅಲ್ಲಲ್ಲಿ ಕಾಣಿಸ್ತಾ ಇದೆ ಈ ತರದ್ದು ಸನ್ನಿವೇಶಗಳು. ಸೊ ಈ ತರದ್ದು ಲಾರ್ಜ್ ಸ್ಕೇಲ್ ಆದ್ರೆ ಅವಾಗ ಖಂಡಿತವಾಗಿ ವಿಶ್ವಕ್ಕೆ ಇದಾಗುತ್ತೆ. ಅಟ್ಲೀಸ್ಟ್ ಭಾರತ ಬೆಟರ್ ಇದೆ ಬೇರೆ ದೇಶಕ್ಕೆ ಹೋಲಿಸಿದ್ರೆ, ಬೇರೆ ಬೇರೆ ದೇಶಗಳಿಗೆ ಅನ್ವಯಿಸುತ್ತೆ ಅಂತ ಸಂದರ್ಭದಲ್ಲಿ. ಆಮೇಲೆ ಅಲ್ಲಿನ ರಾಷ್ಟ್ರಗಳಿಗೂ ತೊಂದರೆ ಆಗುತ್ತೆ. ಇರಾನಿನ ಜನರ ಕಥೆ ಏನು, ಇರಾನ್ ಈಗಾಗಲೇ 40% ಬೇಸಿಕ್ ಕಮ್ಯುನಿಟೀಸ್ ನ ಕೊಡಕ್ ಆಗ್ತಾ ಇಲ್ಲ ಜನರಿಗೆ. ಅವ್ರಿಗೆ ಯಾಕಂದ್ರೆ ಅಕ್ಕಿ ಆಗ್ಲಿ ತರಕಾರಿ ಆಗ್ಲಿ ಹೆಚ್ಚೆಲ್ಲ ತಗೊಳ್ತಾ ಇದ್ದು ನಮ್ ದೇಶದಿಂದ. ಸೊ ಅವೆಲ್ಲವೂ ಇವಾಗ ನಮ್ಗೆ ರಫ್ತು ನಾವು ಮಾಡಕ್ ಆಗ್ತಿಲ್ಲ, ಅವ್ರನ್ನ ಸ್ವೀಕರಿಸಕ್ಕೂ ಆಗ್ತಿಲ್ಲ. ಸೊ ಅಂತ ಸಂದರ್ಭದಲ್ಲಿ ಅವ್ರಿಗೂ ತೊಂದರೆ ಆಗತ್ತೆ. ಸೊ ಹಂಗಾಗಿ ವಿಶ್ವದ ಎಲ್ಲ ನಾಗರಿಕರಿಗೂ ಈ ಯುದ್ಧ ಒಂದ್ ವೇಳೆ ನಿಲ್ದೇ ಇದ್ರೆ, ಈ ಶಾಂತಿ ಸಂಧಾನ ಇದಾಗದಿದ್ರೆ, ಯಶಸ್ವಿ ಆಗದೆ ಇದ್ರೆ ತುಂಬಾ ತೊಂದರೆಗೆ ಒಳಗಾಗತ್ತೆ. ನನ್ನ ಪ್ರಕಾರ ಇದು ಮೋಸ್ಟ್ಲಿ ಯಶಸ್ವಿ ಆಗತ್ತೆ ಅಂತ ಅನ್ಕೊಳ್ತೀನಿ. ಬಿಕಾಸ್ ಎಲ್ರಿಗೂ ಅನಿವಾರ್ಯ ಇಲ್ಲ. ಇವನ್ ಅಮೆರಿಕಾಗೂ ಫೇಸ್ ಸೇವಿಂಗ್ ಬೇಕು, ಅವ್ರಿಗೆ ಆಗ್ಲೇ ನಾವು ಯುದ್ಧ ಗೆದ್ಬಿಟ್ಟಿದೀವಿ ಅಂತ ಹೇಳ್ಕೊಂಡಿದ್ದಾರೆ. ಒಂದ್ ಕಡೆ ಜಗತ್ತಿಗೆ ಗೊತ್ತಿದೆ ಇರಾನ್ ಮೇಲ್ಗೈ ಸಾಧಿಸಿರೋದನ್ನ ಎಲ್ಲರೂ ನೋಡ್ತಿದ್ದಾರೆ. ಅಟ್ಲೀಸ್ಟ್ ಮೊದ್ಲು ಹೊರ್ಮುಜ್ ಜಲಸಂಧಿ ಫ್ರೀ ಆಗಿತ್ತು. ಈಗ ಅವ್ರು ಹೇಳ್ತಾರೆ ನಾವ್ ಇದ್ರ ಮೇಲೆ ಕೂಡ $2 ಮಿಲಿಯನ್ ಹಾಕ್ತೀವಿ ಇದ್ರ ಮೇಲೆ ಅಂತ ಮಾತಾಡ್ತಿದ್ದಾರೆ. ಸೊ ಅಂದ್ರೆ ನಿಮ್ಗೆ ಅರ್ಥ ಆಗೋದೇನು ಅಂತಂದ್ರೆ, ಈ ಶಾಂತಿ ಸಭೆಯನ್ನ ಮೊದಲು ಸೀಸ್ ಫೈರ್ ಅನ್ನ ಘೋಷಿಸಿದ್ದು ಅಮೆರಿಕ ಕೇಳ್ಕೊತಾ ಇತ್ತು. ಆ ಲೆವೆಲ್ಗೆ ಇದು ರೀಚ್ ಆಯ್ತು. ಬಟ್ ಥ್ರೆಟನ್ ಮಾಡಿ ಇವತ್ತು ನಿಮ್ಮನ್ನ ಸಿವಿಲೈಸೇಷನ್ ಡಿಸ್ಟ್ರಾಯ್ ಮಾಡ್ಬಿಡ್ತೀವಿ ಅಂತ ಹೇಳಿ ಫೈನಲಿ ಅವರನ್ನ ಸೀಸ್ ಫೈರ್ ಗೆ ಒಪ್ಸಿದ್ದಾರೆ. ಇವನ್ ಚೈನಾ ಕೂಡ ಇಸ್ರೇಲ್ಗೆ ಬುದ್ಧಿವಾದ ಹೇಳಿ ಅದನ್ನ ಮಾಡಿದೆ ಅಂತ. ಭಾರತ ಕೂಡ ಬ್ಯಾಕ್ ಎಂಡ್ ಅಲ್ಲಿ ಮಾಡಿರ್ಬೋದು. ಸೊ ಇಂಥದೆಲ್ಲವೂ ಕಾರಣಕ್ಕಾಗಿ ಈಗ ಸೀಸ್ ಫೈರ್ ಆಗಿದೆ. ಅದು ಯಶಸ್ವಿ ಆಗ್ಲಿಕ್ಕೆ ಏನೆಲ್ಲ ಮಾಡ್ಬೇಕು ಅದನ್ನ ವಿಶ್ವದ ಎಲ್ಲ ರಾಷ್ಟ್ರಗಳು ಮಾಡ್ಬೇಕು. ಸೊ ಎದುರಿಗೆ ಕಾಣುವಂತದ್ದು ಪಾಕಿಸ್ತಾನದಲ್ಲಿ ನಡೀತಿದೆ. ಆದ್ರೆ ಎಲ್ಲ ರಾಷ್ಟ್ರಗಳು ಇದು ಒಗ್ಗೂಡಿ ಭಾರತ, ರಷ್ಯಾ ಮತ್ತೆ ಚೈನಾದು ಮೇಜರ್ ರೋಲ್ ಆದ್ರೆ ಮಾತ್ರ ಇದು ಯಶಸ್ವಿ ಆಗತ್ತೆ. ಅದು ಆಗ್ಲಿ ಅನ್ನುವಂಥದ್ದು ಈ ಸರ್ಕಾರ ಕೂಡ ಪ್ರಯತ್ನ ಪಡ್ತಿದೆ. ಅದಾಗ್ಲಿ ಅನ್ನುವಂಥದ್ದು ನಮ್ಮ ಆಶಯ. ಎಸ್ ಕೇಶವ್ ಸರ್, ಹಾಗೆ ಸಂಪರ್ಕದಲ್ಲಿ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಎಲ್ಲೋ ಒಂದ್ ಕಡೆ ಈ ಅಮೆರಿಕ ಏನಿದೆ, ಒಂದ್ ಕಡೆನಲ್ಲಿ ಕ್ಯೂಬಾನ ಕೂಡ ವಶಕ್ಕೆ ಪಡೆದುಕೊಂತು, ಜೊತೆಯಲ್ಲಿ ಇನ್ನೊಂದ್ ಕಡೆನಲ್ಲಿ ಇರಾಕ್ ನಲ್ಲಿ ಸದ್ದಾಂ ಹುಸೇನ್ ಅನ್ನ ಕೂಡ ಸಂಹಾರ ಮಾಡಿದ್ದು ಕೂಡ ಆ ಒಂದು ಪ್ರದೇಶವನ್ನ ವಶಕ್ಕೆ ಪಡಿಸ್ಕೊಳ್ಳೋದಕ್ಕೆ. ಇವಾಗ ಇರಾನ್ ನಲ್ಲೂ ಕೂಡ ಖಮೇನಿ ಹತ್ಯೆಯನ್ನ ಮಾಡಿದಂಥದ್ದು ಕೂಡ ಅದೇ ಒಂದು ಉದ್ದೇಶಕ್ಕೆ. ಅಲ್ಲಿ ಒಂದು ಏನು ತೈಲ ಘಟಕ ಇದೆ, ಆ ಒಂದು ಘಟಕವನ್ನ ಇವರು ವಶಕ್ಕೆ ಪಡೆದುಕೊಳ್ಬೇಕು, ಬ್ರಹ್ಮಾಂಡದಲ್ಲಿ ಇವರೇ ಗ್ರೇಟ್ ಆಗ್ಬೇಕು ಅಂತ. ಖಮೇನಿ ಹತ್ಯೆ ಆದ ಬಳಿಕ ಕೂಡ ಮುಜ್ತಬಾ ಖಮೇನಿಯನ್ನ ಆಯ್ಕೆ ಮಾಡಿದಂತ ಸಂದರ್ಭದಲ್ಲೂ ಕೂಡ ಅದು ಅಮೆರಿಕ ಒಪ್ಕೊಂಡ್ರೆ ಮಾತ್ರ ನೀವು ಅವ್ರನ್ನ ಅಲ್ಲಿ ಉಳಿಸ್ಕೊಳ್ಬೇಕು ಅಥವಾ ಅವರಿಗೆ ಸರ್ವಾಧಿಕಾರವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಅಮೆರಿಕ ಕೂಡ ಹೇಳಿದಂಥದ್ದು. ಅದೆಲ್ಲವೂ ಕೂಡ ಬೇರೆ ಪ್ರಶ್ನೆ, ನಾನು ಅದ್ರ ಬಗ್ಗೆ ಆಮೇಲಿಂದ ಮಾತನಾಡ್ತೀನಿ. ಆದ್ರೆ ನಾನು ಈ ಸಂದರ್ಭದಲ್ಲಿ ಹನುಮೇಶ್ ಸರ್ ಹತ್ರ ಒಂದು ಪ್ರಶ್ನೆಯನ್ನ ಕೇಳ್ತೀನಿ. ಸರ್, ಎಲ್ಲೋ ಒಂದ್ ಕಡೆ ಈ ಒಂದು ಮಧ್ಯಪ್ರಾಚ್ಯ ಯುದ್ಧ ಏನ್ ನಡೀತಾ ಇದೆ, ಇವಾಗ ಕದನ ಸಂಧಾನ ಅನ್ನೋದು ನಡೀತಾ ಇದೆ. ಆದ್ರೆ ವಿದೇಶಾಂಗ ನೀತಿ ಭಾರತದ್ದು ಎಲ್ಲೋ ಒಂದ್ ಕಡೆ ರಾಜತಾಂತ್ರಿಕ ನೀತಿ ಆಗಿರ್ಬೋದು, ವಿದೇಶಾಂಗ ನೀತಿ ಆಗಿರ್ಬೋದು, ಒಂದು ದುರ್ಬಲತೆ ಆಯ್ತಾ ಅಥವಾ ಇಲ್ಲ ಓವರ್ಕಮ್ ಮಾಡ್ತಾ ಭಾರತ? ಭಾರತದ ವಿದೇಶಾಂಗ ನೀತಿ ಬಹಳ ಉತ್ತಮವಾಗಿದೆ. ಇಂಥ ಸಂದರ್ಭದಲ್ಲಿ ಭಾರತ ಅನುಸರಿಸುವಂತ ಏನು ನಡೆ ಇದೆ ಇದು ನಿಜಕ್ಕೂ ಒಳ್ಳೇದು ಅಂತಾನೆ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಈ 2-3 ದೇಶಗಳ ನಡುವೆ ಯುದ್ಧಗಳ ನಡೆದಾಗ ಯಾರ ಪರವಾಗಿ ವಹಿಸಿದ್ರು ಮುಂದಿನ ದಿನಗಳಲ್ಲಿ
ಅದು ಅನಗತ್ಯ ಒಂದು ವೈರತ್ವಕ್ಕೆ ದ್ವೇಷಕ್ಕೆ ಕಾರಣ ಆಗುತ್ತೆ. ಭಾರತ ಎಲ್ಲಾ ದೇಶಗಳ ನಡುವೆ ಹ್ಮ್ ಉತ್ತಮ ಬಾಂಧವ್ಯವನ್ನ ಇಟ್ಕೊಳ್ಬೇಕನ್ನುವಂತ ಒಂದು ಅಲಿಪ್ತ ನೀತಿ, ಹ್ಮ್ 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 ಆ ಒಂದು ನೀತಿಯನ್ನ ಅನುಸರಿಸ್ತಾ ಇರೋದ್ರಿಂದ ಹ್ಮ್ ಭಾರತದ ಒಂದು ನಿರ್ಧಾರ ಏನಿದೆ ಹ್ಮ್ ಹ್ಮ್ ಇದು ಒಂದು ಉತ್ತಮ ಅಂತ ಹೇಳಬೇಕಾಗತ್ತೆ. ನಮಗೆ ಸಾಕಷ್ಟು ತೊಂದರೆಗಳಾಗಿರ್ಬೋದು ಆರ್ಥಿಕವಾಗಿ ಹ್ಮ್ ಮತ್ತು ಅನಿಲದ ಕೊರತೆ ಆಗಿರುವಂತದ್ದು, ತೈಲದ ಕೊರತೆ ಆಗಿರುವಂತದ್ದು, ಹ್ಮ್ ಅಲ್ಲಿದ್ದಂತ ಭಾರತೀಯರಿಗೆ ಹ್ಮ್ ಕೊಲ್ಲಿ ರಾಷ್ಟ್ರಗಳಲ್ಲಿ ಇದ್ದಂತ ಭಾರತೀಯರಿಗೆ ತೊಂದರೆ ಆಗಿದ್ರು ಕೂಡ ಹ್ಮ್ ಭಾರತ ಬಹಳ ಸಂಯಮದಿಂದ ತಾಳ್ಮೆಯಿಂದ ವರ್ತಿಸುವ ಮೂಲಕ ಹ್ಮ್ ಭಾರತ ಪ್ರಬುದ್ಧತೆಯನ್ನ, ತಾಳ್ಮೆಯನ್ನ, ಸಹನೆಯನ್ನ ಮೆರೆಯುವುದರ ಮೂಲಕ ಹ್ಮ್ ತನ್ನ ದೇಶದ ಹಿತರಕ್ಷಣೆಯನ್ನ ಮಾಡಿಕೊಂಡಿದೆ ಅಂತ ನಾವು ಹ್ಮ್ ಹ್ಮ್ ಸ್ಪಷ್ಟವಾಗಿ ಹೇಳ್ಬಹುದು. ಹ್ಮ್ ಹ್ಮ್ ಮತ್ತು ಇತ್ತೀಚೆಗೆ ಟ್ರಂಪ್ ಅವರು ಅಮೆರಿಕದ ಅಧ್ಯಕ್ಷರಾದ ಮೇಲೆ ಹ್ಮ್ ಹ್ಮ್ ಅವರು ಅಮೆರಿಕದ ಸೂಪರ್ ಪವರ್, ಬಿಗ್ ಬ್ರದರ್ ಆಟಿಟ್ಯೂಡ್ ಅಂತೀವಲ್ಲ ನಾವು, ಹ್ಮ್ ಹ್ಮ್ ದೊಡ್ಡಣ್ಣನ ಹ್ಮ್ ರೀತಿಯಲ್ಲಿ ವರ್ತಿಸುವಂತದ್ದು ಜಾಸ್ತಿ ಆಗಿದೆ. ಹೌದು. ಅಮೆರಿಕ ಮೊದಲಿಂದ ಕೂಡ ಜಾಗತಿಕವಾಗಿ ತಾನು ಸಾರ್ವಭೌಮತ್ವವನ್ನ ಸಾಧಿಸ್ಬೇಕನ್ನುವಂತ ಒಂದು ಮನಸ್ಥಿತಿ ಏನಿದೆ, ಹ್ಮ್ ಅವರ ಆರ್ಥಿಕ ಶಕ್ತಿ ಇರ್ಬೋದು, ಅವರ ತಂತ್ರಜ್ಞಾನ ಇರ್ಬೋದು, ಈ ಎಲ್ಲವನ್ನ ಬಳಸ್ಕೊಂಡು ಹ್ಮ್ ಸೂಪರ್ ಪವರ್ ಆಗ್ಬೇಕು, ಜಗತ್ತಿನ ದೊಡ್ಡಣ್ಣ ಆಗ್ಬೇಕನ್ನುವಂಥದ್ದು. ಹ್ಮ್ ನಾವು ಟ್ರಂಪ್ ಅಧಿಕಾರ ವಹಿಸ್ಕೊಂಡಾಗ ಭಾರತೀಯರಿಗೂ ಕೂಡ ಅನೇಕ ಜನರು ವಾಪಸ್ಸು ಇಂಡಿಯಾಕ್ ಬಂದ್ರು ಅಮೆರಿಕದಿಂದ. ಅನೇಕರಿಗೆ ಜಾಬ್ ಇಲ್ದಂಗಾಯ್ತು. ಅವರು ಅಮೆರಿಕ ಫಸ್ಟ್ ಅನ್ನುವಂತ ಒಂದು ನೀತಿಯನ್ನ, ಹ್ಮ್ ಅಮೆರಿಕದವರಿಗೆ ಆದ್ಯತೆ ಕೊಡುವಂತ ಒಂದು ನೀತಿಯನ್ನ ತೆಗೆದುಕೊಂಡು ಬಂದ್ರು. ಹ್ಮ್ ಹ್ಮ್ ಹಾಗಾಗಿ ಅನೇಕ ಬೇರೆ ದೇಶದವರು ಅಮೆರಿಕದಿಂದ ಹೊರಗಡೆ ಬರ್ಬೇಕಾಯ್ತು. ಹ್ಮ್ ಈಗ ನಮ್ಮ ದೇಶದಲ್ಲೇ ನೋಡಿ, ವಿರೋಧ ಪಕ್ಷದವರು ಪದೇ ಪದೇ ಮೋದಿ ಅವರು ಹೇಳ್ತಿರ್ತಾರೆ, ಹ್ಮ್ ಹ್ಮ್ ಮೋದಿ ಅವರು ಟ್ರಂಪ್ ಹೇಳ್ದಂಗೆ ಕೇಳ್ತಾರೆ, ಟ್ರಂಪ್ ಹೇಳ್ದಂಗೆ ಕೇಳ್ತಾರೆ ಅಂತ. ಹೌದು. ಏನಾದ್ರೂ ಮೋದಿ ಅವರು ಸಂಧಾನಕ್ಕೆ ಹೋಗಿದ್ರೆ ಹ್ಮ್ ಏನಾಗಿರೋದು ವಿಚಾರ ಮಾಡಿ. ಹ್ಮ್ ಹೀಗಾಗಿ ಈ ಅಮೆರಿಕದ ಈ ದೊಡ್ಡಣ್ಣನ ರೀತಿ ವರ್ತನೆ ಏನಿದೆ, ಹ್ಮ್ ಅದನ್ನ ಭಾರತ ಎದುರಿಸ್ಬೇಕಂದ್ರೆ ಅಥವಾ ಆ ಒಂದು ನೆರಳಿನಿಂದ ಹೊರಗ್ ಬರ್ಬೇಕಂದ್ರೆ ಹ್ಮ್ ನಮ್ ಪಾಡಿಗೆ ನಾವು ಇರೋದು ಒಳ್ಳೇದನ್ನುವಂತ ನೀತಿಯನ್ನ ಹ್ಮ್ ಹ್ಮ್ ಭಾರತ ಅನುಸರಿಸ್ಬೇಕಾಗಿದೆ. ಇನ್ನೊಂದು ಕಡೆ ಅಮೆರಿಕದ ಜೊತೆ ಸಂಘರ್ಷಕ್ಕೂ ಹೋಗದೇನೆ, ಹ್ಮ್ ತಲೆನೂ ಬಾಗದೇನೆ ಹ್ಮ್ ನಮ್ಮ ಭಾರತದ ಅಸ್ತಿತ್ವವನ್ನ, ಭಾರತದ ಘನತೆಯನ್ನ, ಹ್ಮ್ ನಮ್ಮ ಶಕ್ತಿಯನ್ನ ನಾವು ವರ್ಧಿಸಿಕೊಳ್ಳೋದರ ಮೂಲಕ ಹ್ಮ್ ನಾವು ಸ್ವ ಸಾಮರ್ಥ್ಯವನ್ನ ಹ್ಮ್ ಮತ್ತು ಉತ್ಪಾದನೆಯಲ್ಲಿ ಆತ್ಮನಿರ್ಭರತೆಯನ್ನ ರೂಢಿಸಿಕೊಳ್ಳೋದ್ರ ಮೂಲಕ ಹ್ಮ್ ಅಮೆರಿಕಕ್ಕೆ ಸರಿಯಾದ ಒಂದು ಉತ್ತರವನ್ನು ಕೊಡುವಂತ ಪ್ರಯತ್ನ ಕೂಡ ಭಾರತ ಮಾಡ್ತಾ ಇದೆ. Yes. ಹೀಗಾಗಿ ಎಲ್ಲ ಒಂದ್ ಕಡೆ ಈ ಒಂದು ಸಂದಿಗ್ಧ ಪರಿಸ್ಥಿತಿನಲ್ಲಿ ಹ್ಮ್ ಹ್ಮ್ ಭಾರತದ ಸರ್ಕಾರ ವಹಿಸಿರುವಂತ ಒಂದು ನೀತಿ ಏನಿದೆ, ಹ್ಮ್ ಇದು ಸುದೀರ್ಘ ಕಾಲ ಒಳ್ಳೇದಾಗುವಂತದ್ದು ಅಂತ ಹೇಳ್ಬೇಕಾಗತ್ತೆ. ಹ್ಮ್ ಹ್ಮ್ ಮತ್ತು ಈ ಅಮೆರಿಕದ ಈ ಒಂದು ದಾಹ ಏನಿದೆ, ಹ್ಮ್ ಇವತ್ತು ಅವರ ಉದ್ದೇಶ ಇರುವಂತದ್ದು ಹ್ಮ್ ಈ ತೈಲ ವ್ಯಾಪಾರ ಏನಿದೆ ಅದನ್ನ ಸಂಪೂರ್ಣವಾಗಿ ಕಚ್ಚಾ ತೈಲವನ್ನ ತಾನು ಪಡೆದು ದೊಡ್ಡ ಮಟ್ಟದಲ್ಲಿ ಅದನ್ನ ಆಧುನಿಕ ತಂತ್ರಜ್ಞಾನ ಮೂಲಕ ಸಂಸ್ಕರಿಸಿ ರಿಫೈನರಿಗಳಲ್ಲಿ ಸಂಸ್ಕರಣ ಮಾಡಿ ಬೇರೆ ಬೇರೆ ದೇಶಗಳಿಗೆ ಮಾರಾಟ ಮಾಡಿ ದೊಡ್ಡ ಮಟ್ಟದ ಆರ್ಥಿಕ ಲಾಭವನ್ನ ಪಡಿಬೇಕನ್ನುವಂತ ಒಂದು ಉದ್ದೇಶ ಇದೆ. ಈಗಾಗ್ಲೇ ವೆಪನ್ಸ್ ಕೂಡ ಅಮೆರಿಕ ಉತ್ಪಾದನೆ ಮಾಡಿ ಬೇರೆ ಬೇರೆ ಸಣ್ಣ ದೇಶಗಳಿಗೆ ಮಾರಾಟ ಮಾಡಿ ಅದರಿಂದ ಲಾಭವನ್ನು ಪಡಿತಾ ಇದೆ. ತಂತ್ರಜ್ಞಾನದಲ್ಲಿ ಸೂಪರ್ ಪವರ್ ಆಗಿದೆ, ಸಾಫ್ಟ್ವೇರ್ ಇರ್ಬೋದು. ಈ ರೀತಿ ಅಮೆರಿಕದ ಈ ಒಂದು ವ್ಯಾಪಾರ ದಾಹ ಏನಿದೆ, ಜಗತ್ತನ್ನ ಕ್ಯಾಪ್ಚರ್ ಮಾಡ್ಕೊಳ್ಬೇಕನ್ನುವಂಥದ್ದು, ಇದನ್ನ ಎದುರಿಸುವ ನಿಟ್ಟಿನಲ್ಲಿ ಭಾರತ ಒಂದು ರೀತಿಯ ಸಂಯಮದ ಮತ್ತು ದೃಢವಾದ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದೆ. ಅನಗತ್ಯ ಮೂಗು ತೋರ್ಸಕ್ ಹೋಗ್ರಿ, ಅವಮಾನ ಮಾಡಿಸ್ಕೊಳ್ಳೋದ್ರ ಮೂಲಕ ಅಥವಾ ಯಾವುದೋ ಒಂದು ದೇಶದ ಜೊತೆಗಿನ ತನ್ನ ಸಂಬಂಧವನ್ನ ಕೆಡಿಸ್ಕೊಳ್ಳದೆ ಇರುವ ಮುಂಜಾಗ್ರತೆಯನ್ನ ವಹಿಸಿದೆ ಅಂತ ಹೇಳ್ಬೋದು. ಈ ಒಟ್ಟಾರೆ ಈ ಕೊಲ್ಲಿ ಯುದ್ಧ ಏನಿದೆ, ಇದು ನಮಗೆ ಸಾಕಷ್ಟು ಅನಾನುಕೂಲತೆಗಳು, ತೊಂದರೆಗಳಾಗಿದ್ರು ಕೂಡ ಭಾರತದ ವಿದೇಶಾಂಗ ನೀತಿ ಬಹಳ ಗಟ್ಟಿಯಾಗಿದೆ ಅಂತಾನೆ ನಾವು ಹೆಮ್ಮೆ ಪಡ್ಬೇಕಾಗುತ್ತೆ. ಈ ಒಂದು ಸಂಧಾನ ಮಾತುಕತೆ ಬಳಿಕ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅನ್ನುವಂಥದ್ದನ್ನ ಕಾಯ್ದು ನೋಡ್ಬೇಕು. ಒಂದು ವೇಳೆ ಈ ಸಂಧಾನ ಮಾತುಕತೆ ಯಶಸ್ವಿ ಆದ್ರೆ ಇದು ಇಡೀ ಜಗತ್ತಿಗೆ ಒಳ್ಳೇದು. ಯಾಕಂದ್ರೆ ಸಾಕಷ್ಟು ಮುಗ್ಧ ಜನರ ಜೀವ ಹಾನಿ ಆಗುವಂತದ್ದೇನಿದೆ. ಯುದ್ಧ ಯಾವತ್ತೂ ಕೂಡ ಒಳ್ಳೇದಲ್ಲ, ಅದು ಮನುಕುಲಕ್ಕೆ ಮಾರಕ ಅಂತಾನೆ ಮೊದಲಿನಿಂದಲೂ ಅದನ್ನ ಹೇಳ್ತಾ ಬಂದಿದ್ದು. ಮನುಷ್ಯ ಯಾವಾಗ ಹುಟ್ಟಿದಾನೆ ಅವಾಗಿಂದ ಯುದ್ಧಗಳು ನಡೀತಾನೆ ಇದೆ.
ಯುದ್ಧಗಳ ಸ್ವರೂಪ ಬದಲಾವಣೆ ಆಗಿದೆ. ಅವಾಗೆಲ್ಲ ಬಿಲ್ಲು ಬಾಣಗಳನ್ನ ತೆಗೆದುಕೊಂಡು ನೇರ ಯುದ್ಧ ಮಾಡ್ತಾ ಇದ್ರು. ಈಗ ಕ್ಷಿಪಣಿಗಳ ಮೂಲಕ, ಆಧುನಿಕ ತಂತ್ರಜ್ಞಾನದ ಮೂಲಕ ಯುದ್ಧಗಳು ನಡೀತಾ ಇದೆ. ಸೊ ಯುದ್ಧ ಹಿಂದೂ ಇತ್ತು, ಇವಾಗ್ಲೂ ಇದೆ, ಮುಂದೆ ಕೂಡ ಇರಬಹುದು. ಆದ್ರೆ ಯುದ್ಧ ಯಾವತ್ತೂ ಕೂಡ ಮನುಕುಲಕ್ಕೆ ಮಾರಕ ಅಂತಾನೆ ನಾವು ಹೇಳ್ಬೇಕಾಗುತ್ತೆ. ಈ ದೃಷ್ಟಿಯಿಂದ ಭಾರತ ಒಂದು ಉತ್ತಮವಾದಂತ ತನ್ನ ನೀತಿಯನ್ನ ಅನುಸರಿಸಿ ತನ್ನ ಪ್ರಜೆಗಳ ರಕ್ಷಣೆ ಮಾಡುವಂತ ಒಂದು ಗುರುತರ ಜವಾಬ್ದಾರಿಯನ್ನ ಬಹಳ ಜವಾಬ್ದಾರಿಯಿಂದ ನಿರ್ವಹಿಸಿದೆ ಅಂತ ಹೇಳ್ಬೋದು. ಆದ್ರೆ ಒಟ್ಟಾರೆ ಈ ಒಂದು ಜಾಗತಿಕ ಯುದ್ಧ ಏನ್ ನಡೀತಾ ಇದೆ, ಇದು ಆದಷ್ಟು ಬೇಗ ಕೊನೆಗೊಳ್ಳಬೇಕು. ಇವತ್ತು ನಾವು ಎಲ್ಲಾ ದೇಶದ ಜನರು ಎಲ್ಲಾ ದೇಶಗಳಿಗೆ ವ್ಯಾಪಾರಕ್ಕಾಗಿ ಹೋಗುವಂತ ಒಂದು ವಾತಾವರಣದಲ್ಲಿದ್ದೀವಿ. ಇಂಥ ಸಂದರ್ಭದಲ್ಲಿ ಪದೇ ಪದೇ ಯುದ್ಧಗಳಾದಾಗ ಸಾಕಷ್ಟು ಕುಟುಂಬಗಳು, ಸಾಕಷ್ಟು ದೇಶಗಳಿಗೆ ಇದು ಆರ್ಥಿಕವಾಗಿ ತೊಂದರೆ ಆಗತ್ತೆ, ಉದ್ಯೋಗ ನಷ್ಟ ಆಗತ್ತೆ, ಆರ್ಥಿಕ ಹೊರೆ ಆಗತ್ತೆ. ಸಾಕಷ್ಟು ಜನ ಇವತ್ತು ಸಮಸ್ಯೆಗಳಲ್ಲಿ ಸಿಲುಕಿ ಹಾಕಿಕೊಳ್ತಾರೆ. ಅದು ಯಾವುದೇ ದೇಶ ಇರ್ಬೋದು, ಅಮೆರಿಕ ಇರ್ಬೋದು, ಇರಾನ್ ಇರ್ಬೋದು, ಇಸ್ರೇಲ್ ಇರ್ಬೋದು, ಅಥವಾ ಈ ಯುದ್ಧದಿಂದ ಬೇರೆ ಬೇರೆ ರೀತಿ ಪರೋಕ್ಷವಾಗಿ ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೂ ಕೂಡ ತೊಂದರೆ ಆಗುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೊನೆಗೊಳ್ಳಬೇಕಂತ ಹೇಳ್ಬೋದು. ಎಸ್ ಹನುಮಂತ್ ಸರ್, ಹಾಗೆ ಸಂಪರ್ಕದಲ್ಲಿರಿ. ನಾನು ಕೇಶವ್ ಸರ್ ಹತ್ರ ಒಂದು ಪ್ರಶ್ನೆಯನ್ನ ಕೇಳ್ತೀನಿ. ಸರ್, ಎಲ್ಲೋ ಒಂದ್ ಕಡೆ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಯುದ್ಧದಿಂದಾಗಿ ಇವಾಗ ಗೋಲ್ಡ್ ರೇಟ್ ಆಗಿರ್ಬೋದು, ಸಿಲ್ವರ್ ರೇಟ್ ಆಗಿರ್ಬೋದು, ಅದು ಕೂಡ ಹಾವು ಏಣಿ ಆಟವನ್ನ ಆಡ್ತಾ ಇದೆ. ಇನ್ನೊಂದ್ ಕಡೆನಲ್ಲಿ ನಾನು ಇನ್ನೊಂದು ಪ್ರಶ್ನೆಯನ್ನ ಕೂಡ ಕೇಳ್ತೀನಿ. ಡಾಲರ್ ಎದುರುಗಡೆ ಈ ಒಂದು ರುಪಿ ಡೌನ್ ಆಗ್ತಾ ಇದೆ ಅಂತ ಕೂಡ ಹೇಳ್ತಾ ಇರುವಂತದ್ದು. ಎರಡು ಪ್ರಶ್ನೆಗಳ ಕುರಿತಾಗಿ ಚರ್ಚೆ ಮಾಡ್ತಾ ಹೋಗೋಣ ಸರ್, ಏನ್ ಹೇಳ್ತೀರಾ? ಡಾಲರ್ ಏನಾಗಿದೆ ಅಂದ್ರೆ ಮೈನ್ ಇಷ್ಟು ದಿನನೂ ಅದನ್ನು ಯೂನಿವರ್ಸಲ್ ಆಗಿ ಒಪ್ಕೊಂಡಿದ್ದಂತ ಕರೆನ್ಸಿ. ಈಚೆಗೆನೆ ಬೇರೆ ಬೇರೆ ರಾಷ್ಟ್ರಗಳು ಇಲ್ಲ ನಾವು ನಮ್ಮ ದೇಶಗಳ ಕರೆನ್ಸಿಯಲ್ಲಿ ವ್ಯಾಪಾರ ಮಾಡೋಣ ಅಂತ ಶುರು ಮಾಡಿತ್ತು ಒಂದು ಯೋಚನೆ. ಆದ್ರೆ ಯುದ್ಧದ ಸಮಯದಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಏನಿರ್ತಾರೆ ಅವರು ಯಾವ್ಯಾವ ಇನ್ಕ್ಲೂಡಿಂಗ್ ಭಾರತದಿಂದ ಹೊರಗಡೆ ಹೋಗ್ತಾರೆ. ಅಂದ್ರೆ ಮೇಜರ್ ಚಂಕ್ ಆಫ್ ರಿಸೋರ್ಸಸ್ ನ ವಾಪಸ್ ತಗೊಂಡು ಹೋಗುವಾಗ ಅವ್ರು ಅದನ್ನ ಡಾಲರ್ ಕನ್ವರ್ಟ್ ಮಾಡ್ಕೊಂಡು ತಗೊಂಡು ಹೋಗ್ತಾರೆ. ಸೊ ಡಾಲರ್ ಕನ್ವರ್ಟ್ ಮಾಡುವಾಗ ಡಾಲರ್ಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ರೂಪಾಯಿಗೆ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಸೊ ರೂಪಾಯಿಗೆ ವ್ಯಾಲ್ಯೂ ಕಡಿಮೆ ಆಗೋದ್ರಿಂದ ಡಾಲರ್ ಗೈನ್ ಆಗೋದ್ರಿಂದ ನಮ್ಗೆ ಹೆಚ್ಚಿನ ಹೊರೆ ಬೀಳ್ತಾ ಆಗುತ್ತೆ. ನಮಗ್ ಕಾಣಿಸ್ತಾ ಇರುತ್ತೆ ಏನಪ್ಪ, ಅಮೆರಿಕ ಯುದ್ಧ ಮಾಡ್ತಾ ಇದೆ ಆದ್ರೆ ಅವ್ರ ಕರೆನ್ಸಿನೇ ಗೈನ್ ಆಗ್ತಾ ಇದೆ ಅಂತ. ಅದೇನಂದ್ರೆ ವಿಶ್ವದ ಅನೇಕ ರಾಷ್ಟ್ರಗಳು ಈಗ್ಲೂ ವ್ಯಾಪಾರ ಮಾಡ್ತಾ ಇರೋದು ಡಾಲರ್ ಅಲ್ಲೇ ಆಗಿದೆ. ಮತ್ತೆ ಯಾವ್ದು ಈ FIIs ಬಂದಾಗ ಅವ್ರು ತಗೊಂಡೋಗೋದನ್ನು ವಾಪಸ್ ಇನ್ವೆಸ್ಟ್ ಮಾಡಿರ್ತಾರೆ, ವಾಪಸ್ ತಗೊಂಡೋಗೋದು ಡಾಲರ್ ಅಲ್ಲೇ ತಗೊಂಡೋಗ್ತಾರೆ. ಅವಾಗ ಡಾಲರ್ಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಹಂಗಾಗಿನೇ ನಮ್ಗೆ ಗೋಲ್ಡ್ ಕೂಡ ಸೇಫ್ ಹೆವೆನ್ ಅನ್ನುವಂಥದ್ದನ್ನು ಕಡಿಮೆ ಆಗಿ ನಮ್ಗೆ ಡಾಲರ್ ಮೇಲೆ ಅಲ್ಲಿನ, ಬಿಕಾಸ್ ಅಲ್ಲಿನ ಫೆಡರಲ್ ರಿಸರ್ವ್ ಸಿಸ್ಟಮ್ ಅಲ್ಲಿ ಕೂಡ ಫೆಡರಲ್ ರಿಸರ್ವ್ ಬ್ಯಾಂಕ್ಸ್ 12 ಇದೆ. ಒಂದು ಫೆಡರಲ್ ರಿಸರ್ವ್ ಸಿಸ್ಟಮ್ ಅಲ್ಲಿ ಅದಕ್ಕೆ ಗವರ್ನ್ ಮಾಡುತ್ತೆ ಅದನ್ನ. ಆ ಫೆಡರಲ್ ರಿಸರ್ವ್ ಬ್ಯಾಂಕ್ಸ್ ಏನ್ ತೀರ್ಮಾನ ಮಾಡ್ತು ಅಂತಂದ್ರೆ ನಾವಿವಾಗ ಇಂಟ್ರೆಸ್ಟ್ ರೇಟ್ ನ ಸ್ಟೇಬಲ್ ಆಗಿ ಇಟ್ಕೊಳ್ತೀವಿ ಅಂತ ತೀರ್ಮಾನ ಮಾಡ್ತು. ಸೊ ಹಂಗಾಗಿ ಜನ ಇಲ್ಲ ಅಲ್ಲೇ ಇನ್ವೆಸ್ಟ್ ಮಾಡೋಣ ನಾವು ಅಂತ ಹೇಳಿ ವಾಪಸ್ ತಗೊಂಡೋದ್ರು. ಇದು ನಮ್ಮ ದೇಶದ ಕತೆ ಅಲ್ಲ, ಎಲ್ಲ ದೇಶಗಳಲ್ಲಿ ಯಾರ್ಯಾರು ಇನ್ವೆಸ್ಟ್ ಮಾಡಿದ್ರು ಅವರೆಲ್ಲ ವಾಪಸ್ ತಗೊಂಡು ಅಮೆರಿಕದಲ್ಲಿ ಇನ್ವೆಸ್ಟ್ ಮಾಡಿದ್ರಿಂದ ಡಾಲರ್ ಗೈನ್ ಆಯ್ತು. ಅವಾಗ ಗೋಲ್ಡ್ ಕೂಡ ಕಮ್ಮಿ ಆಗಿದ್ದನ್ನು ನೋಡಿದೀವಿ. ಈಗ ಮತ್ತೆ ಸ್ವಲ್ಪ ಮಟ್ಟಕ್ಕೆ ಗೋಲ್ಡ್ ಬೆಲೆ ಹೆಚ್ಚಾಗ್ತದೆ, ಸಿಲ್ವರ್ ಬೆಲೆನೂ ಹೆಚ್ಚಾಗ್ತಾ ಇದೆ. ಇದು ವೊಲಟಾಲಿಟಿ ಯುದ್ಧದ ಸಮಯದಲ್ಲಿ ಇದ್ದದ್ದೇ. ಆದ್ರೆ ಇಲ್ಲಿವರೆಗೂ ಏನು ಅಂತಂದ್ರೆ ಗೋಲ್ಡ್ ಸೇಫ್ ಹೆವೆನ್ ಅಂತ ಗೋಲ್ಡ್ಗೆ ಇನ್ವೆಸ್ಟ್ ಮಾಡ್ತಾ ಇದ್ದಿದ್ದು ಜಾಸ್ತಿ ಇತ್ತು. ಆದ್ರೆ ಇವನ್ ಸೆಂಟ್ರಲ್ ಬ್ಯಾಂಕ್ಗಳು ಕೂಡ ಕೋವಿಡ್ ನಂತರ ದೊಡ್ಡ ಮಟ್ಟದಲ್ಲಿ ಗೋಲ್ಡ್ ಕೊಂಡ್ಕೊಳ್ತಾ ಇದೆ ರಿಸರ್ವ್ಸ್ ಆಗಿ. ಸೊ ಅದು ಒಂದು ರೀಸನ್. ಬಟ್ ಈ ಯುದ್ಧದ ಸಂದರ್ಭದಲ್ಲಿ ಏನು ಅಂದ್ರೆ ಅದ್ರ ಮೇಲೆ ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡಿದ್ರಿಂದ ಮತ್ತೆ ಜಾಗ ವಾಪಸ್ ತಗೊಂಡು ಹೋಗ್ತಾ ಇದ್ದಿದ್ರಿಂದ FIIs ಎಸ್ಪೆಷಲಿ ತಗೊಂಡು ಹೋಗಿದ್ರಿಂದ ಡಾಲರ್ ಗೇನ್ ಆಯ್ತು, ರುಪಿ ಡೌನ್ ಆಯ್ತು. ಅದೇ ತರ ಮುಂದುವರೆದ್ರೆ $110 ಆಗ್ಬಿಡುತ್ತೆ $1 ಅಂತ ಅನುಮಾನಗಳು ವ್ಯಕ್ತಪಡಿಸಲಾಗಿತ್ತು. ಆದ್ರೆ RBI ಇಂಟರ್ವ್ಯೂನ್ ಮಾಡಿ ಈಗ ಅದೊಂದು ಸ್ಟೇಬಲ್ ಬರುವಂತ ಸಾಧ್ಯತೆಗಳಿದೆ. ಈಗ ಸ್ಟಾಕ್ ಮಾರ್ಕೆಟ್ ನೋಡ್ತಾ ಇದ್ರೆ ಹೆಂಗೆ ಲಕ್ಷಾಂತರ ಕೋಟಿ ರೂಪಾಯಿಗಳು ಒಂದೇ ದಿನದಲ್ಲಿ 2 ದಿನದಲ್ಲಿ ಹಾಳಾಗಿದ್ದನ್ನ ನೋಡಿದ್ವಿ. ಸೊ ಈ ತರದ್ದು ಹೊಡೆತ ಬಿದ್ದಿದೆ. ಸೊ ಹಂಗಾಗಿ ಇನ್ನ ಸ್ಟೇಬಲ್ ಆಗ್ಬೋದಾ ಅಂದ್ರೆ ಖಂಡಿತ ಗೋಲ್ಡ್ ಸ್ಟೇಬಲ್ ಆಗ್ಬೋದು. ಈ ಒಂದ್ ವೇಳೆ ಇದು ಶಾಂತಿ ಆದ್ರೆ, ಸಭೆ ಆಗಿ ಯುದ್ಧ ಆಗಲ್ಲ ಅಂತ ಆದ್ರೆ ಅರೌಂಡ್ 1,40,000 to 1,50,000 ಅಷ್ಟು ಗೋಲ್ಡ್ 10 grams ಗೆ ಸ್ಟೇಬಲ್ ಆಗ್ಬೋದು. ಅದಕ್ಕಿಂತ ಹೆಚ್ಚು ಕಡಿಮೆ ಆಗಲ್ಲ. ಯಾಕಂದ್ರೆ ಬರುವಂತ ಸಂದರ್ಭಗಳಲ್ಲಿ ಇನ್ನ ಇದು ಜೂನ್ ತಿಂಗಳ ನಂತರ ಒಳ್ಳೆ ದಿನಗಳು ಇರೋದ್ರಿಂದ ಶುಭ ದಿನಗಳು ಜಾಸ್ತಿ ಆಗುತ್ತೆ, ಇವನ್ ಮದ್ವೆ ಕಾರ್ಯಗಳು ಜಾಸ್ತಿ ಆಗುತ್ತೆ. ಅವಾಗ ಮತ್ತೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಸೊ ಮತ್ತೆ ಗೋಲ್ಡ್ ಸ್ಟೆಬಿಲೈಸ್ ಆಗಿ ಅಲ್ಲಿಗೆ ಬಂದು ನಿಂತ್ಕೋಬಹುದು ಅಂತ ಕಾಣುತ್ತೆ. ಆಮೇಲೆ ಭಾರತದ ವಿಚಾರದಲ್ಲಿ ಬಂದಾಗ
ನಾನು ಹನುಮೇಶ್ ಅವರು ಹೇಳ್ತಿದ್ದೀನಿ ಒಪ್ಕೊಳ್ತಾ. ಯಾಕಂದ್ರೆ ಭಾರತ ಏನ್ ಮಾಡ್ತಿದೆ ನೋಡಿ, ಯೂನಿಲ್ಯಾಟ್ರಲ್ ಆಗಿ ಮೊದ್ಲೆಲ್ಲ ನಾವು ಅಲಿಪ್ತ ನೀತಿ ಅಂತ ಮಾತಾಡ್ತಾ ಇದ್ವಿ, ನಾವ್ ಯಾವ್ದು ರಾಷ್ಟ್ರಗಳ ಜೊತೆಗೆ ಇದ್ ಮಾಡಲ್ಲ ಅಂತ. ಈಗ ಮಲ್ಟಿಲ್ಯಾಟ್ರಲ್ ಒಂದೊಂದು ರಾಷ್ಟ್ರಗಳ ಜೊತೆಗೆ ಒಂದೊಂದು ಸಂಬಂಧ ಇಟ್ಕೊಳ್ತೀವಿ. ಅವ್ರಗಳ ನಡುವೆ ವೈಮನಸ್ಯ ಇರ್ಬೋದು, ಅಮೆರಿಕಾಗೂ ರಷ್ಯಾಗೂ ಆಗದೆ ಇರ್ಬೋದು, ಅಮೆರಿಕಾಗೂ ಚೈನಾಗೂ ಡಿಫ್ರೆನ್ಸಸ್ ಇರ್ಬೋದು, ಆದ್ರೆ ನಾವ್ ಎಲ್ಲ ರಾಷ್ಟ್ರಗಳ ಜೊತೆ ಏಕಕಾಲದಲ್ಲಿ ಮಲ್ಟಿಲ್ಯಾಟ್ರಲ್ ರಿಲೇಷನ್ಸ್ ಇಟ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಸೊ ಹಂಗಾಗಿ ಈ ಭಾರತದ ನಡೆ ಕರೆಕ್ಟ್ ಆಗಿದೆ. ಸೊ ಹಂಗಾಗಿ ಸ್ವಲ್ಪ ಸುದೀರ್ಘವಾಗಿ ಆಗ್ಬೋದು, ನಿಮ್ಗೆ ಒಂದಷ್ಟು ಕಾಲ ಹಿಡಿಬಹುದು ರುಪಿ ಗೈನ್ ಆಗಿ ಅಮೆರಿಕದ ಡಾಲರ್ ಎದುರುಗಡೆ ಶಕ್ತಿ ಪ್ರದರ್ಶಿಸ್ಲಿಕ್ಕೆ. ಯಾಕಂದ್ರೆ ನಮ್ ಕರೆಂಟ್ ಅಕೌಂಟ್ ಡೆಫಿಸಿಟ್ಸ್ ಕಮ್ಮಿ ಆಗ್ಬೇಕು, ನಮ್ ಎಕ್ಸ್ಪೋರ್ಟ್ಸ್ ಜಾಸ್ತಿ ಆಗ್ಬೇಕು, ಭಾರತ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗ್ಬೇಕು, ಸರ್ವಿಸ್ ಸೆಕ್ಟರ್ ನ ಹಬ್ ಆಗ್ಬೇಕು. ಸೊ ಈ ತರ ಎಲ್ಲ ಆದಾಗ ಖಂಡಿತ ಭಾರತದ ರೂಪಾಯಿ ಕೂಡ ಗೆಲುವನ್ನ ಸಾಧಿಸುತ್ತೆ, ಬೇರೆ ರಾಷ್ಟ್ರಗಳ ಕರೆನ್ಸಿಯ ಮೇಲೆ ಹೆಚ್ಚು ವೆಯ್ಟ್ ನ ಗೈನ್ ಮಾಡುತ್ತೆ. ಸೊ ಇಲ್ಲಿ ಮೇನ್ ಏನು ಅಂತಂದ್ರೆ ಆತ್ಮನಿರ್ಭರತೆ ಬಗ್ಗೆ ಏನು ಕ್ರಮ ಕೈಗೊಂಡಿದ್ದಾರೆ, ಅದಿನ್ನೂ ಹೆಚ್ಚೆಚ್ಚು ಇದಾಗಿ ಸಕ್ಸಸ್ ಆದ್ರೆ ಖಂಡಿತ ಭಾರತ ಅಲ್ಲಾಗುತ್ತೆ. ಈಗ ಫ್ಯೂಚರ್ಗೆ ನನ್ನ ಪ್ರಕಾರ 3 ಇಂಪಾರ್ಟೆಂಟ್. ಒಂದು, ಸಾಧ್ಯ ಆದಷ್ಟು ನಾವು ಈ ಪೆಟ್ರೋಲ್ ಡೀಸೆಲ್ ಮೇಲೆ ಅವಲಂಬನೆಯನ್ನ ಕಡಿಮೆ ಮಾಡ್ಬೇಕು, ಈಗಾಗಲೇ ಶುರು ಆಗಿದೆ, ಅದನ್ನ ಈಗ ಮಾಡ್ತಾರೆ. ಆಮೇಲೆ ಈಗ ಗ್ಯಾಸ್ ಮೇಲೆ ನಾವು ತುಂಬಾನೇ ಹೊರ ದೇಶಗಳ ಮೇಲೆ ಏನು ಅವಲಂಬಿತರಾಗಿದ್ದೀವಿ, 62% ಅವಲಂಬಿತ ಆಗಿದ್ವಿ ಈಗ ಇಲ್ಲಿವರೆಗೂ ನಾವು. ಸೊ ಅದನ್ನು ಕೂಡ ಕಡಿಮೆ ಮಾಡ್ಕೊಂಡು ಬಯೋಫ್ಯೂಯಲ್ಸ್ ನಾವು ಹೆಚ್ಚು ಎನ್ಕರೇಜ್ ಮಾಡಿದ್ರೆ 100% ಬಯೋಫ್ಯೂಯಲ್ಸ್ ಮಾಡ್ಕೊಂಡ್ರೆ ನಮ್ಗೆ ನಾವು ಹೊರದೇಶದ ಮೇಲೆ ಡಿಪೆಂಡೆನ್ಸಿನೇ ಬೇಕಾಗಲ್ಲ. ಸೊ ಅದನ್ನ ಅದ್ರ ಮೇಲೆ ಹೆಚ್ಚು ಯೋಚನೆ ಮಾಡ್ಬೋದು. ಈವನ್ ಫರ್ಟಿಲೈಸರ್ಸ್ ನಾವು ಬೇರೆ ಬೇರೆ ದೇಶಗಳಲ್ಲಿ ತರ್ತಾ ಇದೀವಿ, ಅದನ್ನು ಕೂಡ ಬರೀ 25% ನಮ್ಮ ದೇಶದಲ್ಲಿ ಇದಾಗತ್ತೆ, ಮಿಕ್ಕಿದೆಲ್ಲವೂ ನಾವು ಬೇರೆ ರಾಷ್ಟ್ರಗಳಲ್ಲಿ ತಗೊಳ್ತಾ ಇದೀವಿ. ಸೊ ಅದನ್ನ ಫರ್ಟಿಲೈಸರ್ಸ್ ಕೂಡ ನಾವು ಬಹುಶಃ ಕಂಪೋಸ್ಟ್ ಕಡೆಗೆ ಹೋದ್ರೆ, ಈಗಾಗಲೇ ಅದು ಪ್ರಯೋಗಗಳು ಯಶಸ್ವಿ ಆಗಿದೆ, ಕಂಪೋಸ್ಟ್ ಕಡೆಗೆ ಹೋದ್ರೆ ಬಹುಶಃ ಮತ್ತೆ ಅದು ಆರ್ಗ್ಯಾನಿಕ್ ಆಗಿ ಉಳಿಯುತ್ತೆ, ಭಾರತ ಕೆಮಿಕಲ್ ಫರ್ಟಿಲೈಸರ್ ಇಂದ ಮುಕ್ತಿಗೊಳಿಸ್ದಂಗ ಆಗುತ್ತೆ, ಭಾರತ ಆರ್ಗ್ಯಾನಿಕ್ ಫಾರ್ಮಿಂಗ್ ಕಡೆಗೆ ಹೋದಂಗ ಆಗುತ್ತೆ. ಸೊ ಆ ತರದೆಲ್ಲ ಯೋಚನೆ ಈಗಾಗಲೇ ಆಗಿದೆ. ಮತ್ತೆ ಯುದ್ಧದ ವಿಚಾರದ ಬಂದಾಗೂ ಇರಾನ್ ಒಂದು ಹೊಸ ಪಾಠವನ್ನೇ ಇಡೀ ವಿಶ್ವಕ್ಕೆ ಕಲಿಸಿದೆ. ಇವನ್ನ ಕಡಿಮೆ ಖರ್ಚು ಮಾಡಿ ಹೆಚ್ಚು ಬಲಾಢ್ಯ ರಾಷ್ಟ್ರವನ್ನು ಯಾವ ರೀತಿಯಲ್ಲಿ ಎದುರಿಸಬಹುದು ಅಂತ ತೋರಿಸಿದೆ. ಬಹುಶಃ ಈಗ ಭಾರತ ಯಾವಾಗ್ಲೂ ನಮ್ಗೆ ಕಡಿಮೆನೆ ಇರ್ತಾ ಇತ್ತು. ಈಗ ನಾವು ಮೂನ್ಗೆ ಹೋಗಿ ಬಂದಿದ್ದು, ಮೂನಿಗೆ ಕಳಿಸಿದ್ದು ಕೂಡ ತುಂಬಾ ಕಡಿಮೆ, ಒಂದು ಹಾಲಿವುಡ್ ಸಿನಿಮಾಗಿಂತ ಕಡಿಮೆ ಖರ್ಚಿನಲ್ಲಿ ನಾವು ಮೂನಿಗೆ ಕಳಿಸಿದೀವಿ. ಸೊ ಹಂಗಾಗಿ ಈ ಶಸ್ತ್ರಾಸ್ತ್ರಗಳನ್ನು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ತಯಾರಿಸಿ ಹೇಗೆ ನಮ್ಮನ್ನ ನಾವು ಆತ್ಮನಿರ್ಭರತ್ವವನ್ನು ಸಾಧಿಸಬಹುದು ಅನ್ನೋ ಕಡೆಗೆ ಸಾಕ್ತಾ ಇದೀವಿ ಅಂತ ಅನ್ಸುತ್ತೆ. ಎಸ್ ಕೇಶವ್ ಸರ್ ಹಾಗೆ ಹನುಮೇಶ್ ಸರ್ ಇಬ್ರಿಗೂ ಕೂಡ ಧನ್ಯವಾದಗಳು ನಮ್ಮ ಜೊತೆ ಜಾಯಿನ್ ಆದಕ್ಕಾಗಿ. ಎಲ್ಲ ಇನ್ಫಾರ್ಮೇಶನ್ ಅನ್ನ ಕೂಡ ಹೇಳಿದ್ದೀರಾ, ಅದ್ಭುತವಾಗಿ ವೀಕ್ಷಕರಿಗೂ ಕೂಡ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಧನ್ಯವಾದಗಳು ಸರ್ ಇಬ್ರಿಗೂ ಕೂಡ. ಎಲ್ಲೋ ಒಂದ್ ಕಡೆ ಏನೋ ಸಂಧಾನ ಸಭೆ ಕೂಡ ಆಗ್ತಾ ಇದೆ, ಅದೇನಾಗುತ್ತೋ ಗೊತ್ತಿಲ್ಲ. ಆದ್ರೆ ಈ ಒಂದು ಸಂದರ್ಭದಲ್ಲಿ ಇಡೀ ವಿಶ್ವ ಒಂದ್ ಕಡೆನಲ್ಲಿ ಪಾಕಿಸ್ತಾನವನ್ನ ನಂಬಲ್ಲ, ಇನ್ನೊಂದ್ ಕಡೆನಲ್ಲಿ ಇತ್ತೀಚೆಗೆ ಡೊನಾಲ್ಡ್ ಟ್ರಂಪ್ ಅವ್ರು ಕೊಟ್ಟಿರುವಂತಹ ಹೇಳಿಕೆಗಳನ್ನ ಗಮನಿಸಿದ್ರೆ ಡೊನಾಲ್ಡ್ ಟ್ರಂಪ್ ಅವ್ರನ್ನ ಕೂಡ ನಂಬ್ತಾ ಇಲ್ಲ. ಸಂಧಾನ ಸಭೆ ಏನಾಗುತ್ತೆ ಕಾದ್ ನೋಡೋಣ.